ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ರಾಜ್ಯದಲ್ಲಿ ಡೆಂಗು ಜ್ವರ ವಿಪರೀತ ಆಗಿದೆ. ಡೇಂಜರ್ ಡೆಂಗು ಅಂತಾನೆ ಹೇಳ್ತೇವೆ. ಯಾಕೆ ಬರುತ್ತೆ, ಇದು ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ, ಇದೆಲ್ಲ ಪ್ರಶ್ನೆಗಳಿದ್ದಾವೆ. ಮತ್ತೆ ಪ್ರಾಥಮಿಕ ಹಂತದಲ್ಲಿ ಇದಕ್ಕೆ ಚಿಕಿತ್ಸೆ ಏನು? ವಿಶೇಷವಾಗಿ ಗದಗ ಜಿಲ್ಲೆಯಲ್ಲಿ ಮೊನ್ನೆ ಒಂದು ಬಾಲಕ ತೀರ್ಕೊಂಡ ಈ ಡೆಂಗು ಜ್ವರದಿಂದ. ಸಿರಿಜ ಗ್ರಾಮ, ಗದಗ ತಾಲೂಕಿನ ಸಿರಿಜ ಗ್ರಾಮದ 5 ವರ್ಷದ ಬಾಲಕ ಬಲಿಯಾಗಿದ್ದಾನೆ. ಸೊ ಅದಾದ್ಮೇಲೆ ಜನರಲ್ಲಿ ಭಯ ಇದೆ. ಆದರೆ ಇಲ್ಲಿ ಭಯ ಬೇಡ ಅನ್ನೋದು ಪ್ರಮುಖವಾದಂಥ ಅಂಶ. ಮತ್ತು ಇದು ಸಾಯುವಂಥ ಜ್ವರನ ಅಥವಾ ಯಾವ್ಯಾವ ಹಂತದಲ್ಲಿದೆ, ಇದಕ್ಕೆ ಏನು ಮುಂಜಾಗ್ರತೆ ತಗೊಳ್ಬೇಕು, ಎಚ್ಚರಿಕೆ ವಹಿಸಬೇಕಾಗಿದ್ದೇನು, ಜಿಲ್ಲಾಡಳಿತ ಇದಕ್ಕೆ ಏನು ಮಾಡಿದೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಯಾವ್ಯಾವ ಚಿಕಿತ್ಸೆಗಳ ವ್ಯವಸ್ಥೆ ಮಾಡಿದ್ದಾರೆ, ಇದೆಲ್ಲ ಜನರಿಗೆ ತಿಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಆಸ್ಕ್ ನ್ಯೂಸ್ ಒಂದು ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮುಖ್ಯ ಅಧಿಕಾರಿಗಳು SS ನೀಲ್ಗುಂದ್ ಅವರು ಬಂದಿದ್ದಾರೆ. DHO ಅಂತ ಹೇಳ್ತೀವಿ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ಕಾರ ಸರ್. ಮೊದಲು ಡೆಂಗು ಅಂದ್ರೆ ಏನು ಅದನ್ನ ಹೇಳ್ರಿ. ಡೆಂಗಿ ಇದೊಂದು ವೈರಸ್ ಮುಖಾಂತರ ಹರಡು ಕಾಯಿಲೆ ಸರ್. ಯಾವ ವೈರಸ್? ಡೆಂಗಿ ವೈರಸ್. ವೈರಸ್ ಹೆಸರು ಡೆಂಗಿ ವೈರಸ್. ಇದರಲ್ಲಿ ಒಂದು 4 ಪ್ರಭೇದಗಳು ಮೇನ್ ಆಗಿರೋ. ಡೆಂಗಿ 1, 2, 3, 4 ಅಂತ. ನಮ್ಮಲ್ಲಿ ಕಂಡು ಬರುವುದು ಡೆಂಗಿ 1 ಮತ್ತು 2. ಜಾಸ್ತಿ ಡೆಂಗಿ 1 ಜಾಸ್ತಿ ಕಂಡು ಬರ್ತಾವ. ಇದೊಂದು ವೈರಸ್ ಕಾಯಿಲೆ ಸೊಳ್ಳೆಗಳ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಯಾವ ಸೊಳ್ಳೆ ಅದು? ಈಡಿಸ್ ಈಜಿಪ್ಟಸ್ ಸೊಳ್ಳೆ. ಈಡಿಸ್ ಗ್ರೂಪ್ ಆಫ್ ಮಾಸ್ಕಿಟೋಸ್ ಅಂತ ಹೇಳ್ತೇವೆ. ನಮ್ಮಲ್ಲಿ ಕಾಮನ್ ಆಗಿ ಈಡಿಸ್ ಈಜಿಪ್ಟೈ ಇದೆ. ಇದು ಸೊಳ್ಳೆ ಕಚ್ಚೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಈ ಕಾಯಿಲೆ ಹರಡ್ತದೆ. ಅದು ಎಲ್ಲಿ ಕಚ್ತದೆ? ಅದು ಯಾವ ಟೈಮ್? ಈ ಸೊಳ್ಳೆ ಈಡಿಸ್ ಸೊಳ್ಳೆ ಯೂಶಲಿ ಡೇ ಬೈಟರ್ ಅಂತ ಹೇಳ್ತಾವೆ. ನಾವು ಬೆಳಗಿನ ಹೊತ್ತು ಬೆಳಿಗ್ಗೆ 8 ರಿಂದ ಸಾಯಂಕಾಲ 5 ಗಂಟೆ ಒಳಗೆ ಮನೆ ಒಳಗನೆ ಇಂಡೋರ್ ಬೈಟರ್ ಅಂತ ಹೇಳ್ತಾವೆ ನಾವು. ಇದು ಮನೆ ಒಳಗನೆ ಕಚ್ತ ಸೊಳ್ಳೆ. ಇದು ಎಷ್ಟು 4 ಮೀಟರ್ ಇದು ಹಂಗೇನಿಲ್ಲ ಸರ್. ಯೂಶಲಿ ಹಾರಾಡ್ತೈತೆ. ಬಟ್ ಯೂಶಲಿ ಗ್ರೌಂಡ್ ಲೆವೆಲ್ ಎಸ್ಪೆಷಲಿ ಮನೆ ಒಳಗೆ ಆಫೀಸ್ ಕುಂತಿರ್ತೀವಿ, ಕಾಲಿ ಕಚ್ತೈತೆ. ಆಮೇಲೆ ಇದು ಕಚ್ಚಿದ್ದು ಗೊತ್ತಾಗಂಗಿಲ್ಲ. ಅನೆಸ್ಥೆಟಿಕ್ ಬೈಟ್ ಅಂತ ಹೇಳ್ತೇವೆ. ಕಚ್ಚಿದ ಸಹ ಗೊತ್ತಾಗಿಲ್ಲ. ಇದು ಯೂಶಲಿ ಮನೆ ಒಳಗನೆ ಕಚ್ತದೆ. ಈಗ ಕಚ್ಚಿದ ಆದ್ಮೇಲೆ ಯಾವಾಗ ಇದು ಗೊತ್ತಾಗುತ್ತೆ ನಮ್ಗೆ ಜ್ವರ ಇದೇ ಪ್ರಕಾರ? ಯೂಶಲಿ ಈ ಸೊಳ್ಳೆ ಕಚ್ಚಿದ ಒಂದು 3-4 ದಿನಗಳ ನಂತರ ಮನುಷ್ಯನಿಗೆ ಜ್ವರ ಕಾಣಿಸ್ಕೊಳ್ತಾವ. ಒಮ್ಮೆಲೆ ಹೈ ಗ್ರೇಡ್ ಫೀವರ್ ಬರ್ತದೆ. ಅದ್ರ ಜೊತೆಗೆ ಮೈಕೈ ನೋವು ಬರ್ತದೆ ಅಥವಾ ತೆಲ್ನೋವು ಬರ್ಬೋದು. ಸ್ವಾಭಾವಿಕವಾಗಿ ತೆಲ್ನೋವು ಹೆಂಗಿರುತ್ತೆ ಅಂದ್ರೆ ಪೇಷಂಟ್ ಹೇಳ್ತಾರೆ, ನನ್ನ ಕಣ್ಣು ಗುಡ್ಡಿ ಹಿಂದ್ಗಡೆ ಬಹಳ ನೋವು ಇದೆ ಅಂತ. ಮೈಕೈ ನೋವು ಹಂಗೈತಂದ್ರೆ ನಮ್ಮ ಮಾಂಸ ಕಂಡು ನಮ್ಮ ಬಾಡಿ ಒಳಗೆ ಎಲ್ಲೆಲ್ಲಿದಾವ ಅಂತ ಗೊತ್ತಾಗ್ತದೆ. ಅಷ್ಟು ಸಿವಿಯರ್ ಮೈಕೈ ನೋವು. ಇದಕ್ಕೆ ಬ್ರೆಕ್ ಬೋನ್ ಫೀವರ್ ಅಂತೂ ಕರೀತಾರ. ಅದಕ್ಕೆ ಈ ತರ ಸಡನ್ ಆಗಿ ಫೀವರ್ ಸೊಳ್ಳೆ ಕಚ್ಚಿ 4-5 ದಿನ ನಂತರ ಕಾಣಿಸ್ಕೊಳ್ತದೆ ಮನುಷ್ಯ. ಈಗ ಇದಕ್ಕೆ ಜಾಗೃತಿ ಏನು ವಹಿಸ್ಬೇಕನ್ನ? ಜಾಗೃತಿ ಅಂದ್ರೆ ಸರ್, ಯಾವುದೇ ಜ್ವರ ಇರಲಿ, ನೀವು ಏನಾದರೂ ಟ್ರೀಟ್ಮೆಂಟ್ ತಗೊಂಡ್ರೆ ಅಲ್ಲಿ 2 ದಿನದ ಕಡಿಮೆ ಆಗಿಲ್ಲ ಅಥವಾ ಸಿವಿಯರ್ ನಿಮಗೆ ತೆಲ್ನೋವು ಇತ್ತು, ವಾಂತಿ ಹಾಕಿತ್ತು, ಮೈಕೈ ನೋವು ಇತ್ತಂದ್ರೆ ನೀವು ಸಡನ್ ಆಗಿ ಇದು ಇಮಿಡಿಯೇಟ್ ಆಗಿ ನೀವು ಒಬ್ಬ ಡಾಕ್ಟರ್ ವೈದ್ಯರನ್ನ ಕಾಣೋದು ಮುಖ್ಯ. ಕಾಣಿಸ್ಕೋಬೇಕು. ಕಾಣಿಸ್ಕೊಂಡ್ರೆ ಅದ್ರ ಬಗ್ಗೆ ಅಸಡ್ಡೆ ಬೇಡ, ಭಯನೂ ಬೇಡ. ನೀವು ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಇದು ಯೂಶಲಿ ಡೆಂಗಿ ಫೀವರ್ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್, ತಾನೇ ಕಡಿಮೆ ಆಗ್ತದೆ. ಆದ್ರೂ 1 ವಾರ ಇರ್ತೈತೆ. 1 ವಾರದಲ್ಲಿ ನೀವು ಸರಿಯಾಗಿ ಮಾತ್ರೆಗಳನ್ನ ತಗೋಬೇಕು. ಆಮೇಲೆ ನೀರನ್ನ ಜಾಸ್ತಿ ಸೇವಿಸಬೇಕು, ರೆಸ್ಟ್ ತಗೋಬೇಕು. ಇದನ್ನ ಮಾಡಿದ್ರೆ ಕಾಯಿಲೆ ಕಡಿಮೆ. ಇದು 1ನೇ ಹಂತದ್ದು. 2ನೇ ಹಂತ ಬಂದಾಗ ಬ್ಲಡ್ ಗಿಡ್ ಏನೋ ಬರ್ತಾ ಅಂತಿದೆ. 3 ಟೈಪ್ ಇದಾವೆ ಸರ್. ಇದ್ರ ಡೆಂಗಿ ಫೀವರ್, ಡೆಂಗಿ ಹೆಮರೇಜಿಕ್ ಫೀವರ್, ಡೆಂಗಿ ಶಾಕ್ ಸಿಂಡ್ರೋಮ್ ಅಂತ ಹೇಳಿ. ಡೆಂಗಿ ಫೀವರ್ ಬಂದಾಗ ಯೂಶಲಿ ಫಸ್ಟ್ ಟೈಮ್ ಎಫೆಕ್ಟ್ ಆದಾಗ ಡೆಂಗಿ ಫೀವರ್ ಅಂತ ಆಗ್ತದೆ. ಅದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ನಾ ಹೇಳಿದಂಗೆ 1 ವಾರದೊಳಗೆ ಅಷ್ಟು ಜ್ವರ, ಮೈಕೈ ನೋವು. ಇಲ್ಲಿ ಮುಖ್ಯವಾದ ಅಂಶ ಅಂತಂದ್ರೆ ಡೆಂಗಿ ಕಾಯಿಲೆಗೆ ಯಾವುದೇ ಸ್ಪಷ್ಟವಾದ ಚಿಕಿತ್ಸೆ ಇಲ್ಲ. ಇದಕ್ಕೆ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಜ್ವರ ಇದ್ದರೆ ಜ್ವರದ ಗುಳಿಗೆ ಕೊಡ್ತೀವಿ, ವಾಂತಿ ಹಾಕಿದ್ರೆ ವಾಂತಿ ಕಡಿಮೆ ಆಗುವಂಥ ಗುಳಿಗೆ ಕೊಡ್ತೀವಿ, ಮೈಕೈ ನೋವು ಇದ್ರೆ ಮೈಕೈ ನೋವಿನ ಗುಳಿಗೆ ಕೊಡ್ತೀವಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ರು ನೀರಿನ ಅಂಶವನ್ನ, ನೀರಿನ ಪ್ರಮಾಣವನ್ನ ನಿಯಮಿತವಾಗಿ ಸೇವಿಸ್ತಾನೆ ಇರಬೇಕು. ನಿರ್ಜಲೀಕರಣ ಅಂತ ಹೇಳ್ತೇವೆ, ಅದು ಆಗ್ಲಾರ್ದಂಗೆ ನೋಡ್ಕೋಬೇಕು. ಫ್ಲೂಯಿಡ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತಾವೆ ನಾವು ಇದರಲ್ಲಿ ಮೆಡಿಕಲ್ ಟರ್ಮ್ ಒಳಗೆ. ಜಾಸ್ತಿ ನೀರು ಕುಡಿಬೇಕು, ರೆಸ್ಟ್ ತಗೋಬೇಕು. ನೀವೇನು ವ್ಯವಸ್ಥೆ ಮಾಡಿದ್ದೀರಿ? ಇಲ್ಲೇ ನಮ್ಮಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತಾ ಇದ್ದೇವೆ. ನಾನು ಮುಖ್ಯವಾಗಿ ಹೇಳಿದೆ ನಿಮಗೆ, ಈ ಕಾಯಿಲೆ ಸೊಳ್ಳೆಗಳಿಂದ ಹರಡ್ತದೆ. ಇಲ್ಲೇ ಇದಕ್ಕೆ ನಿಯಮಿತವಾದ ಯಾವುದು ಟ್ರೀಟ್ಮೆಂಟ್ ಇಲ್ಲ. ಸೊ ಬರಲಾರ್ದಂಗೆ ನೋಡ್ಕೊಳ್ಳೋದೇ ನಮ್ದು ಮುಖ್ಯವಾದ ಕೆಲಸ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಇಲ್ಲಿ ಪ್ರಿವೆನ್ಷನ್ ಇಸ್ ದ ಓನ್ಲಿ ಕ್ಯೂರ್. ಇದಕ್ಕೆ ನಾವೇನ್ ಮಾಡ್ಬೇಕು? ಸೊಳ್ಳೆಗಳನ್ನ ನಾಶಪಡಿಸ್ಬೇಕು. ಒಂದೇ ಸೊಳ್ಳೆ ಹೊಡ್ಯಾಕಂತೂ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಸೊಳ್ಳೆಗಳ ಬ್ರೀಡಿಂಗ್ ಸ್ಪಾಟ್ಸ್ ಎಲ್ಲಿ ಉತ್ಪತ್ತಿ ತಾಣಗಳದಾವ, ಉತ್ಪತ್ತಿ ತಾಣಗಳನ್ನ ಕಂಡು ಹಿಡಿದು ಸೊಳ್ಳೆಗಳೇನು ಅವಕ್ಕೆ ಮರಿ ಹಾಕ್ತಿರ್ತಾವಲ್ಲ, ಆ ತಾಣಗಳನ್ನ ನಾವು
ನಾಶಪಡಿಸ್ತೇವೆ. ಇದಕ್ಕಾಗಿ ನಮ್ಮಲ್ಲಿ ಆಶಾ ಕಾರ್ಯಕರ್ತರು ಅದಾರ. ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಆಶಾ ಕಾರ್ಯಕರ್ತೆ ಮೊದಲನೇ 15 ದಿವಸ ತನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲಾ ಮನೆಗೆ ಭೇಟಿ ಕೊಟ್ಟು ಬ್ರೀಡಿಂಗ್ ಸೈಟ್ಸ್ ಅನ್ನ ಚೆಕ್ ಮಾಡ್ತಾರೆ. ಬ್ರೀಡಿಂಗ್ ಸೈಟ್ಸ್ ಅಂತ ನೀವು ಕೇಳ್ಬೋದು, ಎಲ್ಲಿ ಬೆಳಿತೈತೆ ಸೊಳ್ಳೆ, ಎಲ್ಲಿ ನಮ್ಮ ಜೊತೆನೆ ಬೆಳಿತೈತೆ ಸೊಳ್ಳೆ. ಯಾಕಂದ್ರೆ ಇದಕ್ಕೆ ಯಾವುದೇ ಸೊಳ್ಳಿಗೇನು ಹೇಗೆ ತತ್ತಿ ಹಾಕ್ಬೇಕಂದ್ರೆ ನೀರು ಬೇಕು, ನೀರಿನಲ್ಲಿ ಮಲ್ಟಿಪ್ಲೈ ಆಗೋದು. ಸೊ ಈ ಸೊಳ್ಳಿಗೆ ಸ್ವಚ್ಛವಾದ ನೀರು ಬೇಕು. ಸ್ವಚ್ಛವಾದ ನೀರು ಎಲ್ಲಿ ಸಿಗ್ತೈತಿ ಅಂದ್ರೆ ನಮ್ಮ ಮನೆಯೊಳಗೆ ಡೋಣಿಗಳದಾವು, ಸಾಕಷ್ಟು ನೀರಿನ ಬ್ಯಾರೆಲ್ ಅದಾವು, ಸಿಮೆಂಟ್ ಡೋಣಿ ತಟ್ಟೆಲ್ಲ ಅದಾವು. ಅದರಲ್ಲಿ ಇದು ಬಂದು ತತ್ತಿ ಹಾಕ್ತದೆ. ಆ ತತ್ತಿ ಹಾಕಿದ ನಂತರ ಸುಮಾರು 4 ದಿನಗಳ ನಂತರ ಅದು ಎಗ್ ಇದ್ದದನ್ನ ಹ್ಯಾಚ್ ಆಗಿ ಲಾರ್ವಾ ಅಂತ ಹೇಳ್ತೀವಿ. ನೀವು ಎಲ್ಲ ನೋಡಿರ್ಬೋದು ಸರ್, ನಿಮ್ಮ ಮನೆಯೊಳಗೆಲ್ಲ ಭಾಳ ದಿನ ಓಪನ್ ಇಟ್ ನೀರೊಳಗೆ ಒಂದಿಷ್ಟು ಸಣ್ಣ ಹುಳುಗಳು ಕಾಣ್ತಾವ, ಹೊಡಿತಿರ್ತಾವ, ಮೂವ್ ಹಾಕಿರ್ತಾವ, ಅವು ಸೊಳ್ಳಿ ಮರಿಗಳು. ಅವು ಮುಂದೆ 3 ದಿವಸಕ್ಕೆ ಸೊಳ್ಳಿ ಮರಿಗೆ ಅಡಲ್ಟ್ ಮಾಸ್ಕಿಟೋ ಆಗಿ ಮತ್ತೆ ನಮ್ಮನ್ನು ಕಸ್ತದೆ, ಮತ್ತೆ ಅಲ್ಲಿ ಹೋಗಿ ತತ್ತಿ ಇರ್ತದೆ. ಸೊ ಇಂಥ ತಾಣಗಳನ್ನು ನಾವು ಕಂಡು ಹಿಡಿದು ಆ ಮನೆಯವರಿಗೆ ಎಜುಕೇಟ್ ಮಾಡಿ ಅದನ್ನ ಚೇಂಜ್ ಮಾಡ್ತೇವೆ. ಆಮೇಲೆ ಹೊರಾಂಗಣದಲ್ಲಿ ಕೂಡ ಈ ಸೊಳ್ಳಿ ಬೆಳಿತೈತಿ. ಹೊರಾಂಗಣದಾಗ ಎಲ್ಲಿ ಅನ್ಬೋದು, ಮನೆ ಹೊರಗಡೆ ಟೈರ್ ಇಟ್ಟಿರ್ತೇವೆ, ಹಳೆ ನಾವು ಭಾಳ ಪ್ರೀತಿ ಹಳೆ ಸಾಮಾನು, ಮುರಿದು ಬಕೆಟ್, ಒಡೆದ ಕೊಡ, ನಮ್ಮ ಟೈರ್, ತೆಂಗಿನ ಚಿಪ್, ಎಳ್ನೀರು ತಂದು ಕುಡಿತೀವಿ. ಅದ್ರ ಹೊರಗೆ ಚೆಲ್ಲಂಗಿಲ್ಲ, ಅದನ್ನ ಯಾಕೆ ಚಂದ ಕಾಣ್ತೈತೆ ನಮ್ಗೆ, ಅದನ್ನ ಇಡ್ತೇವೆ. ಗಿಡ ಎಲ್ಲ ಚಂದ ಕಾಣಲ. ಮಳೆಗಾಲದಾಗ ಮಳೆ ಬಂದು ಅದ್ರಲ್ಲಿ ನೀರು ನಿಂತು ಈ ಸೊಳ್ಳಿ ಅದ್ರೊಳಗೆ. ಸೊ ಇವನ್ನ ನಾವು ಏನ್ ಮಾಡ್ತೇವೆ, ಮನೆಗೆ ಹೋಗಿ ಅದ್ರ ಐಡೆಂಟಿಫೈ ಮಾಡಿ ತೋರಿಸಿ ಅದನ್ನ ಚೇಂಜ್ ಮಾಡಕ್ ಹೇಳ್ತೇವೆ. ಸೊ ಸೊಳ್ಳಿ ನಿಯಂತ್ರಣ ಒಂದೇ ಇದರಲ್ಲಿ ಮುಖ್ಯವಾದ ಅಂಶ. ಇದನ್ನ ಮಾಡಿಬಿಟ್ರೆ ಡೆಂಗಿ ಹರಡೋದನ್ನೇ. ಚಿಕಿತ್ಸೆಗೆ ಏನೇನು ವ್ಯವಸ್ಥೆ? ಚಿಕಿತ್ಸೆಗೆ ವ್ಯವಸ್ಥೆ ಅಂದ್ರೆ ಸರ್, ನಮ್ಮಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಸಬ್ ಸೆಂಟರ್, ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು, ಅಲ್ಲಿ ತಾಲೂಕು ಹಾಸ್ಪಿಟಲ್, CSC, ಜಿಲ್ಲಾ ಆಸ್ಪತ್ರೆಯಲ್ಲಿ ಇದಕ್ಕೆ ಮೇನ್ ಟ್ರೀಟ್ಮೆಂಟ್ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಕೊಡಬೇಕು ಜ್ವರಕ್ಕೆ. ಸೊ ಸಾಕಷ್ಟು ಪ್ರಮಾಣದಲ್ಲಿ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ ಲಭ್ಯಗಳಿದಾವೆ. ಆಮೇಲೆ IV ಫ್ಲೂಯಿಡ್ಸ್ ಬೇಕು, ORS ಬೇಕು, ಇವೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಅದಾವೆ. ಆ ಪ್ರಮಾಣ ಫಸ್ಟ್ ಡೆಂಗಿ ಫೀವರ್ ಅಂತ ಹೇಳಿದಾಗ ನಾವು ಮಾಡ್ಕೋತೀವಿ. ಇದ್ರ ಜೊತೆಗೆ ನಾವು ಈ ಪ್ರೋಗ್ರೆಸ್ ಆಫ್ ದ ಡಿಸೀಸ್ ಅಂತ ಹೇಳ್ತೇವೆ. ಕಾಯಿಲೆ ಬಂದು ಒಮ್ಮೆ ದೃಢಪಟ್ಟ ಮೇಲೆ ಫಸ್ಟ್ ಕಂಡು ಹಿಡಿಬೇಕು. ಕಂಡು ಹಿಡಿಯಕ್ಕೆ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ DPHL ಲ್ಯಾಬ್ ಅಂತಿದೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ, ಡಿಸ್ಟ್ರಿಕ್ಟ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಅಂತೇಳಿ. ಸಸ್ಪೆಕ್ಟೆಡ್ ಯಾರು ಜ್ವರ ಹಿಂಗೆ ಕಂಡು ಬರ್ತಾರೆ ಅವ್ರ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಾವು DPHL ಲ್ಯಾಬಿಗೆ ಕಳಿಸ್ಕೊಡ್ತೀವಿ. DPHL ಲ್ಯಾಬ್ನಲ್ಲಿ ಅವ್ರು ಟೆಸ್ಟ್ ಮಾಡಿದಾಗ ಅದು ಡೆಂಗಿ ಅಂತ ಇದು ಕಮ್ಮಿ ಇದಾಯ್ತಂದ್ರೆ ಅವ ಆರಾಮಾಗಿದ್ದ ಗುಣಮುಖವಾಗಿದ್ರೆ ಒಳ್ಳೇದು. ಗುಣಮುಖ ಆಗ್ಲಿಕ್ಕಂದ್ರೆ ನಾವು ಅವಾಗ ಯೂಶಲಿ 90% ಕೇಸಸ್ OPD ಬೇಸಿಸ್ ಮೇಲೆ ಮಾತ್ರೆಗಳನ್ನು ಕೊಟ್ಟು ನಾವು ಸಾಕಷ್ಟು ಪ್ರಮಾಣ ನೀರು ಕುಡಿದು ಆರಾಮಾಗ್ತಾರೆ. ಕೆಲವೊಂದು 5 to 10% ಹಾಸ್ಪಿಟಲೈಸ್ ಆಗ್ತಾರೆ. ಅಂಥವ್ರಿಗೆ ನಾವು IV ಫ್ಲೂಯಿಡ್ಸ್ ಕೊಡ್ತೀವಿ, ಸಾಕಷ್ಟು ಪ್ರಮಾಣದಲ್ಲಿ IV ಫ್ಲೂಯಿಡ್ಸು, ಅವನ್ನ ಟ್ಯಾಬ್ಲೆಟ್ಸು ಎಲ್ಲ ಕೊಡ್ತೀವಿ. ಜಾಸ್ತಿ ನೆಕ್ಸ್ಟ್ ಪ್ರೋಗ್ರೆಸ್ ಆಫ್ ದ ಡಿಸೀಸ್ ಅಂತಿದ್ದು ಕಾಯಿಲೆ ಅಷ್ಟಕ್ಕೆ ಆಗಿಲ್ಲ ಹೆಂಗೆ ಹೊಂಟೈತೆ ಅಂತ ಗೊತ್ತಾಗಬೇಕಂದ್ರೆ ಪ್ಲಾಟ್ಲೆಟ್ಸ್ ಚೆಕ್ ಮಾಡ್ತೀವಿ. ರಕ್ತ ಮಾದರಿಯನ್ನು ಪರೀಕ್ಷಿಸಿದಾಗ ಪ್ಲಾಟ್ಲೆಟ್ ಕೌಂಟ್ ಏನಾದರೂ ಸರ್ವೇ ಸಾಮಾನ್ಯವಾಗಿ ಮನುಷ್ಯನಲ್ಲಿ 2 ಲಕ್ಷ ಮೇಲ್ಪಟ್ಟು ಇರ್ಬೇಕು ಪ್ಲಾಟ್ಲೆಟ್ಸ್ ಕಡಿಮೆ ಹಾಕುವಂತ ಹೋದಾಗ ನಾವು IV ಫ್ಲೂಯಿಡ್ ಸ್ಟಾರ್ಟ್ ಮಾಡ್ತೇವೆ. ಬಹಳ ಪ್ರಮಾಣದಲ್ಲಿ 20,000 ಕಡಿಮೆ ಪ್ಲಾಟ್ಲೆಟ್ಸ್ ಬಂದಾಗ ನಾವು ಅವನ ಪ್ಲಾಟ್ಲೆಟ್ ಕೌಂಟ್, ಪ್ಲಾಟ್ಲೆಟ್ಸ್ SDP RDP ಅಂತ ಹೇಳ್ತೇವೆ, ಸಿಂಗಲ್ ಡೋನರ್ ಪ್ಲಾಟ್ಲೆಟ್, ಅವನ್ನ ರ್ಯಾಂಡಮ್ ಡೋನರ್ ಪ್ಲಾಟ್ಲೆಟ್, ಅವನ್ನ ಪ್ಲಾಟ್ಲೆಟ್ನ ರಿಪ್ಲೇಸ್ ಮಾಡ್ತೇವೆ. ಇದು ಆಕ್ಚುಲಿ ಟ್ರೀಟ್ಮೆಂಟ್ ಡೆಂಗಿ. ಈಗ ನಮ್ಮ ಜಿಲ್ಲಾದಾಗ ಎಷ್ಟು ಇದಾವೆ? ಜಿಲ್ಲೆಯಲ್ಲಿ ಎಷ್ಟು ಆಗಿದ್ದು ಇಲ್ಲಿವರೆಗೆ, ನಮ್ಮ ಜನವರಿಯಿಂದ ಇಲ್ಲಿವರೆಗೆ ಸುಮಾರು 1967 ಜನರನ್ನ ನಾವು ತಪಾಸಣೆ ಮಾಡಿದಾಗ 57 ಜನರಿಗೆ ಕಾಯಿಲೆ ದೃಢಪಟ್ಟಿದೆ ಸರ್. ಇದು ಜನವರಿಯಿಂದ. ಈಗ ಸುಮಾರು 1 ವಾರದಿಂದನ ನಮ್ಗ ಜೂನ್ ಎಂಡ್ವರೆಗಿಂದ 49 ಇದ್ದು, ಈಗ ಸುಮಾರು 1 ವಾರ 10 ದಿವಸದಿಂದ ಜಾಸ್ತಿ ಕೇಸಸ್ ಬರ್ತಾ ಇದೆ, ರಿಪೋರ್ಟ್ ಆಗ್ತದೆ. ಇದಕ್ಕೆ ಕಾರಣ? ಇದಕ್ಕೆ ಕಾರಣ ಅಂದ್ರೆ ಸರ್, ಎಸ್ಪೆಷಲಿ ಮಳೆಗಾಲ. ಈ ಯೂಶಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 4 ತಿಂಗಳಲ್ಲಿ ಸಾಕಷ್ಟು ಮಳೆ ಆಗೋದ್ರಿಂದ ನೀರು ಎಲ್ಲಿ ಬೇಕಾದಲ್ಲಿ ಶೇಖರಣೆ ಆಗ್ತದೆ. ಶೇಖರಣೆಗೊಂಡಲ್ಲಿ ಈ ಸೊಳ್ಳಿ ವಂಶಾಭಿವೃದ್ಧಿ ಜಾಸ್ತಿ ಆಗಿದೆ. ಸೊಳ್ಳಿ ವಂಶಾಭಿವೃದ್ಧಿ ಜಾಸ್ತಿ ಆಗಿಂದ ಬ್ರೀಡಿಂಗ್ ಆದ್ಕೋ ಸೊಳ್ಳಿ ಜಾಸ್ತಿ ಆದ್ಮೇಲೆ ಬೈಟಿಂಗ್ ಜಾಸ್ತಿ ಆಗ್ತಾವ. ಹಿಂಗಾಗಿ ಈ ಕಾಯಿಲೆ ಜಾಸ್ತಿ ಹರಡ್ತದೆ. ಈಗ ಬರ್ಲಾರ್ದಂಗ ನೋಡ್ಕೊಳ್ಬೇಕಾದ್ರೆ ಮುಖ್ಯ ಹೇಳಿ ಸರ್, ಬರ್ಲಾರ್ದಂಗ ನೋಡ್ಕೊಳ್ಬೇಕು ಅಂದ್ರೆ ಸೊಳ್ಳಿ ಕಂಟ್ರೋಲ್ ಮಾಡ. ಸೊಳ್ಳಿ ಕಂಟ್ರೋಲ್ ಇದೇ ಸೊಳ್ಳೆ ಅಂತ ಹೆಂಗ್ ಗುರ್ತಿಡಿಬೇಕು ಅದನ್ನ ಸರ್? ಇದ ಸೊಳ್ಳೆ ಅಂತಂದ್ರೆ ನಾವು ಬಂದು ಅವ್ರಿಗೆ ಎಜುಕೇಟ್ ಮಾಡಿ, ಅದು ಇಡೀಸ್ ಅಂತೇನೋ ಅಂತ ಹೇಳ್ತಾರ. ನಿಮ್ಮ ಯೂಶಲಿ ನಮ್ಮ ಮನೆಯೊಳಗೇನೋ ನಾವು ಇಟ್ಟಿರ್ತೇವೆ ತಾಣ ಇರ್ತಾವಲ್ಲ, ನೀರಿನ ತಾಣ, ಅಲ್ಲಿ ತತ್ತಿ ಹಾಕೋದು ನಮ್ದು ಇದೊಂದೇ ಸೊಳ್ಳಿನ ತತ್ತಿ ಹಾಕೋದು. ಬೇರೆವೆಲ್ಲ ಹೊರಗಡೆ ಹಾಕ್ತಾವ, ಕಲುಷಿತ ನೀರಾಗಿರ್ತಾವ. ಇದು ಹಾಕುದಿಲ್ಲ. ನಾವೇನ್ ಹೇಳೋದು, ಇದ ಸೊಳ್ಳೆ ಅನ್ಬೇಡ್ರಿ. ನೀರೊಳಗೆ ಆ ತರ ಕಂಡು ಬಂದ್ರೆ ಚೇಂಜ್ ಮಾಡ್ರಿ. ಅದಕ್ಕಿಂತ ಮುಖ್ಯವಾಗಿ ವಾರಕ್ಕೆ 2 ಸರಿ ನೀರನ್ನ ಬದಲು ಮಾಡ್ರಿ. ಗದಗಿನಾಗ ನೀರಿನ ತೊಂದರೆ ಐತೆ ಅಂತೇಳಿ ನಾವು ಚೆಲ್ ಅಂತ ಹೇಳಲ್ಲ.
ಸೋಸಿ ತೆಗೀರಿ. ಆ ಶೇಖರಣೆ ಇದನ್ನ ನೀವು ತಿಕ್ಕಿ ಎಷ್ಟು ಬ್ರಷ್ ಹಚ್ಚಿ ತಿಕ್ಕಿ ಡ್ರೈ ಮಾಡಿ ವಾಪಸ್ ಹಾಕಿ ಮುಚ್ಚಿಡ್ರಿ. ಓಕೆ. ಮುಚ್ಚಲಾರ್ದು ಓಪನ್ ಇಟ್ಟರೆ ಸೊಳ್ಳೆ ಒಳಗಡೆ ಹೋಗಿ ತತ್ತಿಡ್ರಿ. ಈಗ ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲ ವ್ಯವಸ್ಥೆ ಅದಾವ? ಎಲ್ಲ ವ್ಯವಸ್ಥೆ ಇದೆ ಸರ್. ನಮ್ಮ ತಾಲೂಕಾ ಇಲ್ಲಿ ತಾಲೂಕು ಹಾಸ್ಪಿಟಲ್ ನಲ್ಲಿ ಅದಾವ, CSC ಎಲ್ಲಿ ಒಬ್ರು ನೋಡಿ ಎಲ್ಲ ಕ್ಲೀನ್ ಇರ್ತಾವಲ್ರಿ? ಯಾವ ಎಲ್ಲ ನೀವು ಈಗ ಆಶಾ ಕಾರ್ಯಕರ್ತರ ಮೀನ ಕೊಡಕತ್ತಾರಂತಲ್ಲ, ಎದಕ್ಕೆ ಮೀನು? ಇದು ಇನ್ನೊಂದು ಈ ಸೊಳ್ಳೆ ನಿಯಂತ್ರಣದಲ್ಲಿ ಗಪ್ಪಿ ಮತ್ತು ಗಂಬೂಜಿ ಅಂತ ಒಂದು ಫಿಶ್ ಬರ್ತಾವ, ಲಾರ್ವಹಾರಿ ಮೀನುಗಳು. ಇವನ್ನ ನಾವು ಎಸ್ಪೆಷಲಿ ಕೆರೆಗಳಿರ್ತಾವ, ದೊಡ್ಡ ದೊಡ್ಡ ತಾಣಗಳಿರ್ತಾವ, ಅದನ್ನ ನಾವು ನಾಶ ಮಾಡಕ್ಕಾಗಲ್ಲ. ಅಂತವತ್ತಲ್ಲಿ ಈ ಮೀನ ಬಿಡ್ತೇವೆ. ಇವೇನ್ ಸೊಳ್ಳಿ ಮರಿಗಳಂತಿಂದ ಅದು ಬರ್ತಿರ್ತದೆ. ಈ ಒಂದಿಷ್ಟು ಮಂದಿ ಪಾಂಡ್ ಮಾಡಿರ್ತಾರೆ, ಗಾರ್ಡನ್ ಮಾಡಿರ್ತಾರೆ. ಇವ್ ಮೀನು ನೀವು ಕೆರೆ ಬಿಡ್ತಾರೆ, ಸಿಬ್ಬಂದಿ ಹೊಟ್ಟೆ ಹೋಗ್ತಾವ? ಹೊಟ್ಟೆ ಕೆರೆ ಬಿಡ್ತೇವೆ. ಎಲ್ಲಿ ಒಬ್ರು ಕೊಟ್ಟೆಲ್ಲ ಎಲ್ಲಿ ನೋಡಿ ಎಲ್ಲ ಬಿಟ್ಟಾರ ಸರ್. ಎಲ್ಲ ಕಡೆ ನಾವೊಂದು ಅಡವಿ ಸಂಪ್ರದಾಯ ಎಲ್ಲ ನೋಡಿದ್ದೆ ಅದನ್ನ ಮೀನ. ಅಲ್ಲಿಯೂ ಬಿಟ್ಟಾರ. ನಮ್ಮ ತ್ರಿಕಟೇಶ್ವರ ಕಲ್ಯಾಣಿ ಐತಲ್ಲ, ತ್ರಿಕಟೇಶ್ವರ ಗುಡಿ ಕಲ್ಯಾಣಿ ಒಳಗೆ ಸಾಕಷ್ಟು ಪ್ರಮಾಣದಲ್ಲಿ ಮೀನು ಅದಾವ. ನಾವು ಅಲ್ಲಿಂದ ತಗೊಂಡ್ ಹೋಗಿ ಯಾರು ಮನೆ ಒಳಗೆ ಅದಾವ ದೊಡ್ಡ ದೊಡ್ಡ ಟ್ಯಾಂಕ್ ಮಾಡಿರ್ತಾರ ಅವ್ರು, ಇಲ್ರಿ ನಮಗ್ ಮುಚ್ಚಾಕ್ ಬರಂಗಿಲ್ಲ ಅಂದ್ರೆ ಅಲ್ಲಿ ಆ ಟ್ಯಾಂಕ್ ನಾಗ ಬಿಟ್ಟು ಬಿಡ್ತೇವೆ. ಅವ್ರಿಗೆ ಎಜುಕೇಟ್ ಮಾಡ್ತೇವೆ. ತೊಳಿಬೇಕಾದ್ರೆ ಕೆಳಗಿಂದ ಇದನ್ನ ತೆಗೆದು ಬಿಡ್ಬೇಡ್ರಿ, ಸೊಳ್ಳೆ ಹೋಗಿ ನಮ್ಮ ಮೀನು ಹೋಗಿ ಬಿಡ್ತಾವ, ಇದನ್ನ ಕಾಳಜಿ ತಗೊಂಡ್ ಮಾಡ್ರಿ ಅಂತ ಬಿಡ್ತೇವೆ. ಮೀನ ಬಿಟ್ಟು ಸಾಕಷ್ಟು ಮೀನ ಬಿಟ್ಟಿದೆ. ಮೀನ ಅದು ತಿನ್ನಕ್ಕೂ ಬರುತ್ತೆ? ಇಲ್ಲ. ದೊಡ್ಡ ಮೀನ ಮಾತ್ರ ಟ್ಯಾಂಕ್ ನೋಡಿ ಬಿಡ್ಬೋದು. ಯಾಕೆ ದೊಡ್ಡ ಮೀನ ಈ ಸಣ್ಣ ಮೀನ ತಿಂದು ಬಿಡೋದು. ಓಹೋ. ಇದು ಮೀನ್ ಇರೋ ಸೈಜ್ ಭಾಳ ಅಂದ್ರೆ ನಿಮ್ 1.5 ಇಂಚಿಂದ 2 ಇಂಚ್ ಬೆಳಿಬೇಕು ಅಷ್ಟೇ. ಇದು ಸಾಕಷ್ಟು ಉತ್ಪತ್ತಿ ಆಕೈತೆ. ಒಂದ್ 5-6 ಮೀನ ಬಿಟ್ಟು ಒಂದ್ ವಾರದಲ್ಲಿ ನಿಮ್ಗೆ. ಇವ್ರು ಈಗ ಪ್ರಚಾರಕ್ಕೆ ಏನ್ ಮಾಡಿದ್ರಿ ನೀವು? ಪ್ರಚಾರ ಏನ್ ಮಾಡಿದ್ರಿ? ಪ್ರಚಾರ ಸ್ವಚ್ಛತೆ ಬಗ್ಗೆ ನಗರಸಭೆ ಜೊತೆಗೆ ಮಾತಾಡಿದ್ರ, ಮೀಟಿಂಗ್ ಮಾಡಿದ್ರ, ಜನರಿಗೆ ಎಜುಕೇಟ್ ಮಾಡಿದ್ರ, ಏನ್ ಮಾಡಿದ್ರಿ? ನಿದ್ದೆ ಒಳಗಿದ್ದೀರಿ. ನಾವು ಜಿಲ್ಲಾ ಮಟ್ಟದಲ್ಲಿ ಅಂತರ್ ಇಲಾಖಾ ಸಮನ್ವಯ ಸಮಿತಿ ಅಂತ ಇರ್ತದೆ. ಆ ಸಮನ್ವಯ ಸಮಿತಿ ಮೀಟಿಂಗ್ ಅನ್ನು ಮಾಡಿದ್ರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ. ಜಿಲ್ಲಾ ಪಂಚಾಯತ್ CEO ಅವರ ಅಧ್ಯಕ್ಷ ಅವರು ಸದಸ್ಯರು ಇರ್ತಾರೆ. ಎಲ್ಲಾ ಇಲಾಖೆಯನ್ನು ಕರ್ಕೊಂಡು ಯಾವ ಇಲಾಖೆ ಜವಾಬ್ದಾರಿ ಏನೈತೆ ಅಂತ ಹೇಳಿ ನಾವು ಅವ್ರಿಗೆ ಹೇಳಿ ವಾಪಸ್ ಲೆಟರ್ ಕೊಟ್ಟಿದ್ದೀವಿ. ಮುನ್ಸಿಪಾಲಿಟಿಯಿಂದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನು ಮಾಡಬೇಕು, ಸರಿಯಾಗಿ ಟೈಮ್ಲಿ ನೀರು ಬಿಡಬೇಕು. ಯಾಕಂದ್ರೆ ಗದನ ನೀರಿಂದ ಸಮಸ್ಯೆ. ನಾವು ಜನರ ಕಡೆ ಹೋಗಿ ನೀರು ಚೆಲ್ರಿ ಅಂತಂದ್ರೆ ಅವರು ನಮಗೆ ನಿಮ್ಮ ನೀರು ಹೊರಕಾಸ್ತಾರೆ. ನೀರ್ ಟೈಮ್ ಟು ಟೈಮ್ ನೀರು ಬಿಡ್ಬೇಕು. ಹೊರಗಡೆ ಗುಂಡಿಗಳ ನೀರು ನಿಂದ್ರಲಾಗ ನೋಡ್ಕೋಬೇಕು. ಪಂಚಾಯತಿ ಒಂದು ಜವಾಬ್ದಾರಿ, RDPR ಒಂದು ಅವ್ರದೊಂದು ಜವಾಬ್ದಾರಿ. ಪಂಚಾಯತಿ ಮಟ್ಟದೊಳಗೆ ಅವರು ಕೆರೆ ನೀರನ್ನ ನಿಲ್ಲಾದ ನೋಡ್ಕೋಬೇಕು. ಮನೆ ಇನ್ ಟೈಮ್ಲಿ ನೀರು ಬಿಡ್ಬೇಕು. ಅಲ್ಲ, ಒಟ್ಟ ನಾನು ಯಾರೋ ಒಬ್ರು ಹಾಡೋದನ್ನ ಕೇಳಿದೆ. ಒಬ್ಬ ಪುಣ್ಯಾತ್ಮ ಕಿಡಿಗೇಡಿ ಹಾಡು ಬಂದಾವ ಅಂತ ಹಾಡ್ಕೊಂತ ಹೋದ್ರೆ ಕೇಳೋದು ಯಾರದ? ಕೇಳ್ತಾರ ಸರ್. ಏನೈತಿ ಈಗ ನಾವು ಮಾತಾಡ್ಕೊಂತ ಹೊಂಟ್ರಿ ಯಾರು ಕೇಳಲ್ಲ ಅಂತೇಳಿ ಜಿಂಗಲ್ಸ್ ರೂಪದಲ್ಲಿ ನಮ್ಮ ಒಂದಿಷ್ಟು ಹಾಡಿನೊಳಗೆ ಇದನ್ನ ಬಂದಿರ್ತಾವ. ಡೆಂಗಿ ಹೆಂಗ ಕಂಟ್ರೋಲ್ ಮಾಡೋದು ಈಗ ಸ್ವಾಭಾವಿಕ ಐತಿ. ನಾನಿಂತ ಹಂಗೆ ಹೇಳ್ಕೊಂತ ಹೊಂಟ್ರೆ ಯಾರು ಕೇಳಂಗಿಲ್ಲ. ನಾ ಹಾಡು ಹಾಡಾಕಂದ್ರೆ ಯಾರೋ ಏನ್ ಹಾಡಾಕತ್ತ ಅವನ ಹಾಡು ಏನ್ ಕೇಳೋದು ಬಿಡ್ಲಿ ಅಂದ್ರೆ ಇರ್ತ ಸರ್ ಕೇಳ್ತ. ಅಲ್ಲ, ನಿಮ್ಮ ಅಧಿಕಾರಿಗಳು ಇದ್ರೊಳಗೆ ಪ್ರಾಂಜಲ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಕಷ್ಟಕಾಲ ಇದೆ ಸರ್. ಇದು ಕಷ್ಟಕಾಲ ಇದು. ಯಾಕಂದ್ರೆ ಬದುಕು ಬಹಳ ಕಷ್ಟ ಅದ. ಗದಗೊಳಗ ನೀರಿಲ್ಲ, ಸ್ವಚ್ಛತೆ ಇಲ್ಲ, ನಗರಸಭೆಯವರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಅರಿವಿಲ್ಲ, ಕಾಮನ್ ಸೆನ್ಸ್ ಇಲ್ಲ. ಸೊ ಹಂಗಿದ್ದಾಗ ಮನುಷ್ಯ ಈಗ ಆ ಬಾಲಕ ಯಾಕೆ ಸತ್ತ? 5 ವರ್ಷದ ಮಗು. ಆ ಕುಟುಂಬದ ಪರಿಸ್ಥಿತಿ ಏನು? ಹೌದು, ಗಂಭೀರ ಹೇಳಿ. ಹೌದೌದು, ಕರೆಕ್ಟ್. ಈಗ ಯು ಆರ್ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್. ನಿಮ್ಮ ಮೇಲೆ DC ಇರ್ತಾರೋ ಇನ್ನೊಬ್ರು ಇರ್ತಾರೋ ಅದು ಬಿಟ್ಟು ಬಿಡೋಣ. ನೀವು DHO ಆಗಿ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನ ನೀವು ಆಶಾ ಕಾರ್ಯಕರ್ತರು ಹೇಳಿದ್ರಿ, ಅವ್ರಂತರೂ ಕೂಡಲೇ ನಾವು ರೆಕಗ್ನೈಸ್ ಮಾಡ್ತೀವಿ. ಗುಲಾಬಿ ಸೀರೆ ಹಾಕೊಂಡವ್ರು ಹೌದಲ್ಲ? ಎಲ್ಲಿ ಅದರ ಈ ವಾರ್ಡ್ ನೊಳಗೆ ನಾ ಗದಗ ಬೆಟ್ಟಿಗೆ ಅವಳಿನವರು ಇಲ್ಲ. ಅರ್ಬನ್ ಏರಿಯಾದಲ್ಲಿ ಆಶಾ ಕಾರ್ಯಕರ್ತರಿಲ್ಲ. ಅರ್ಬನ್ ಏರಿಯಾ ಗದಗ ಅರ್ಬನ್ ನಲ್ಲಿ ಮಾತ್ರ 50 ಜನ ಆಶಾ ಕಾರ್ಯಕರ್ತರು. ಅವ್ರೆಲ್ಲ ಗದಗಿನಾಗ ಏನ್ ಮಾಡಿದ್ರೆ? ಅವಳಿ ನಗರದಲ್ಲಿ ಪ್ರತಿ ಶುಕ್ರವಾರಕ್ಕೊಮ್ಮೆ ನಾವು, ಯಾಕಂದ್ರೆ ನಮ್ಮಲ್ಲಿ ಸ್ಟಾಫ್ ಇರಲ್ಲ ಅರ್ಬನ್ ಲೋಕಲ್ ಬಾಡೀಸ್ ಒಳಗೆಲ್ಲ. ನಮ್ಮ ಗ್ರಾಮೀಣ ಪ್ರದೇಶ ನಮ್ಮ PS ಇರ್ತಾವ. ಸೊ ಪ್ರತಿ ಶುಕ್ರವಾರಕ್ಕೊಮ್ಮೆ ಮೊದಲೇನಿತ್ತು 1ನೇ ಶುಕ್ರವಾರ 3ನೇ ಶುಕ್ರವಾರ ನಮ್ಮ ಗ್ರಾಮೀಣ ಸಿಬ್ಬಂದಿಗಳನ್ನು ಹಾಕೊಂಡು ಟೀಮ್ ಮಾಡಿ ಹೈಲಿ ಡೆನ್ಸ್ ಲೊಕೇಶನ್ಸ್ ಅಂತ ಹೇಳ್ತಾರೆ ನಾವು ಬ್ರೀಡಿಂಗ್. ಈಗ ಎಷ್ಟು ಪ್ರಾಥಮಿಕ ಕೇಂದ್ರ ಅದಾವ ಹೇಳ್ರಿ ನಿಮ್ಮ ಜಿಲ್ಲಾದಾಗ? 39. ತಾಲೂಕು ಎಷ್ಟದ? ತಾಲೂಕು 5 ತಾಲೂಕು. ನಿಮ್ಮ ವೈದ್ಯಾಧಿಕಾರಿಗಳು ಎಷ್ಟದ? ನಮ್ಮಲ್ಲಿ ಸುಮಾರು ಈಗ 29 ವೈದ್ಯಾಧಿಕಾರಿ. ಇವತ್ತು ನೀವು ಮೀಟಿಂಗ್ ಕೊಟ್ರಲ್ಲ, ಯಾರಿಗೆ ಎಜುಕೇಟ್ ಮಾಡಿದ್ರಿ? ಎಲ್ಲ ಮೆಡಿಕಲ್ ಆಫೀಸರ್ಸು, ತಾಲೂಕು ಸೀನಿಯರ್ಸು, ಅವ್ರಿಗೆಲ್ಲ ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಕತ್ತಾರ ಕೇಳ್ರಿ. ಬರೀ ಪ್ರೈವೇಟ್ ಹಾಸ್ಪಿಟಲ್ನಾಗ ದುಡ್ಕೊಂಡ್ ಕುಂತಾರ ಅವ್ರು. ಇದನ್ನ ಒಂದು ವರದಾನ ಮಾಡ್ಕೊಂಡ್ರ ಡೆಂಗು ಜ್ವರ. ತಮ್ಮ ಪ್ರೈವೇಟ್ ಹಾಸ್ಪಿಟಲ್ನಾಗ ಕುಂತು ಬಿಡೋದು, ಎಲ್ಲರೂ ಪ್ರೈವೇಟ್ ಮಾಡ್ಕೊಂಡು ಕುತ್ಕೊಂಡ್ಬಿಡೋದು, ಸರ್ಕಾರಿ ಸಂಬಳ ತಗೊಳ್ಳೋದು, ಸಾರ್ವಜನಿಕ ಸೇವೆ ಮಾಡೋದು ಬಿಡೋದು, ತಮ್ಮ ಸ್ವಾರ್ಥದ ಲಾಲಸೆಗೆ ಹೋಗೋದು. ಇದು ಸರಿ ಅಂತೀರೋ ಹೆಂಗೋ? ಇದು ನನ್ನ ಪ್ರಶ್ನೆ ಅಲ್ಲ, ನಮ್ಮಲ್ಲಿ ಇದು ಸಾರ್ವತ್ರಿಕ ಪ್ರಶ್ನೆ. ಇದು ಕರೆಕ್ಟ್. ನಮ್ಮಲ್ಲಿ ಮೆಡಿಕಲ್ ಆಫೀಸರ್ಸ್ ಏನ್ ರೂರಲ್ನಾಗ ಅದಾರ,
ಅವರಲ್ಲಿ 98% ಯಾರು ಪ್ರೈವೇಟ್ ಪ್ರಾಕ್ಟೀಸ್. ಅವ್ರಿಗೆ ನಾವು ಕೈ ಮುಗಿತೀವಿ, ಅಂತವರಿಗೆ ಶರತ್ ಹೊಡಿತೀವಿ. ಪ್ರೈವೇಟ್ ಪ್ರಾಕ್ಟೀಸ್ ಇಂಥ ಕಷ್ಟಕಾಲದ ಸಂದರ್ಭದೊಳಗ ಸಾರ್ವತ್ರಿಕ ಡಿಸೀಸ್ ಬಂದಾಗ, ಅವರು ಯಾರು ಬಡತನದಾಗ ಮನುಷ್ಯ ಬೈಯೋಳಗ ಉತ್ಪನ್ನ ಇಲ್ಲ, ಹಣ ಇಲ್ಲ, ಆರೋಗ್ಯ ಸರಿ ಇಲ್ಲ, ನೀರಿಲ್ಲ. ಇಲ್ಲಿ ಇಂಥ ಸಂದರ್ಭದ ವ್ಯವಸ್ಥೆ ಒಳಗಡೆ ಆರೋಗ್ಯ ಇಲಾಖೆ ಜನರಿಗೆ ಸ್ಪಂದನೆ ಮಾಡುವಂತ ವ್ಯವಸ್ಥೆಯಲ್ಲಿ ಇಲ್ಲಿ ನಮ್ಮ ಹತ್ರ ಏನ್ ಮಾಡ್ತಾರೆ ಗೊತ್ತಾ? ನಿಮ್ಮಲ್ಲಿ ಸರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋಗ್ತಾರೆ, ನೀವು ತಾಲೂಕು ಆರೋಗ್ಯ ಕೇಂದ್ರ ಹೋಗ್ಬೇಕಂತ. ಅವ ಬರೀ ಏನಂದ್ರೆ ಫುಟ್ಬಾಲ್, ಅವರು ಮಗುನ ಹಿಡ್ಕೊಂಡಿರ್ತಾವ. ಯಾವ ವಯಸ್ಸಿಗೆ ಇದು ಜಾಸ್ತಿ ಡೆಂಗು? ಇದು ಎಲ್ಲಾರು ಬರ್ತದೆ, ಕಾಮನ್ ಇದೆ. ಏನ್ ಬಡವ ಶ್ರೀಮಂತ ಅಲ್ಲ, ಅದು ಬರ್ಲಿ. ಇದು ಈ ವಯಸ್ಸು ಎಲ್ಲ ವಯಸ್ಸು ಕಡೆ. ಹೌದಾ? ಎಲ್ಲ ಇದ್ರೊಳಗೆ ಪ್ರತಿರೋಧಕ ಶಕ್ತಿ ಯಾರ ಹತ್ರ ಹೆಚ್ಚಾಗಿರುತ್ತೆ ಸರ್? ಪ್ರತಿರೋಧ ಹೆಂಗ್ ದೊಡ್ಡವರಕ್ಕ ಇರ್ತಿಲ್ಲ. ಈ ಮಗುವಿಗೆ ಅಂತ ತೊಂದರೆ ಇರ್ತಿದ್ದಿಲ್ಲ, ಅವಾಗ ಟ್ರೀಟ್ಮೆಂಟ್ ಕೊಡ್ಬೇಕಾ ಇವ್ರು ಕೂಡ್ಲೆ. ಆಮೇಲೆ ನೋಡ್ಕೊಂಡು ಮಾಡ್ಕೊಂಡು ಕೊಡ್ಬೇಕಾ? ವಯಸ್ಸಾದವ್ರಿಗೆ ಕಾಡಿಸೋದು, ಅಂಗವಿಕಲರಿಗೆ ಕಾಡಿಸೋದು, ಮಹಿಳೆಯರಿಗೆ ಕಾಡಿಸೋದು, ಮಕ್ಕಳಿಗೆ ಕಾಡಿಸೋದು. ಏನ್ ವೈದ್ಯ ನಾರಾಯಣ ಹರೇ ಅಂತೀವಿ, ಹೌದಾ? ಅವ್ನು ಭಗವಂತ ರೂಪದೊಳಗೆ ಕಾಣ್ತೀವಿ. ಹೌದು. ಮತ್ತೆ ಇಂಥವೆಲ್ಲ ಇದ್ದಾಗ ಸಹ ಜನರಿಗೆ ಸೇವೆ ಮಾಡುವಂತ ವ್ಯಕ್ತಿತ್ವ ಇದ್ದವರು ಈ ರೀತಿ ಇದ್ರ ಬಗ್ಗೆ ಅಸಡ್ಡೆ ತೋರಿದ್ರೆ ಹೆಂಗೆ? ನಮ್ಮಲ್ಲಿ PSC ಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ನಡೀತದೆ ಸರ್. ಈ ತೊಂದರೆ ಇಲ್ಲ, ಯಾಕಂದ್ರೆ PSC ಮೆಡಿಕಲ್ ಆಫೀಸರ್ ಯಾರು ಪ್ರಾಕ್ಟೀಸ್ ಮಾಡೋದಿಲ್ಲ. ರೈಟ್, ಒಳ್ಳೇದು. ಆಶಾ ಕಾರ್ಯಕರ್ತರು ಸಾಕಷ್ಟು ನಮ್ಮ ಆಕ್ಚುಲಿ ಇಲಾಖೆ ಬೆನ್ನೆಲುಬನೇ ಅವರು. ಪ್ರತಿ 1,000 ಜನಸಂಖ್ಯೆ ಆಶಾ ಕಾರ್ಯಕರ್ತರು ಅವ್ರು ಇರ್ತಾರೆ ಪಾಪ. ಅದೇ ಕಮ್ಯುನಿಟಿನಿಂದ ಬಂದಿರ್ತಾರೆ. ಮೇನ್ ಅಂದ್ರೆ ಅಂತವ್ರಿಗೆ ಪಗಾರ ಕಡಿಮೆ ಇರ್ತೈತಿ, ಲಕ್ಷಗಟ್ಟಲೆ ಇರ್ತೈತಿ. ಹಿಂಗಾಗಿ ನಮ್ಮಲ್ಲಿ ಆಮೇಲೆ ನಮ್ಮ ಸ್ಟಾಫ್ ಇರ್ತಾರೆ, ಮಾಡ್ತಾರೆ. ಸಮಸ್ಯೆ ಬರೋದು ನಮ್ಗೆ ಅರ್ಬನ್ ಏರಿಯಾಗ ಬಂದಾಗ. ನಾವು ಅರ್ಬನ್ಯಾಗ ಯಾರು ಎಸ್ಪೆಷಲಿ ಇರ್ತಾವ ತಾಲೂಕು ಹಾಸ್ಪಿಟಲ್, ಬಟ್ ಫೀಲ್ಡ್ ಸ್ಟಾಫ್ ಇಲ್ಲ. ಅದಕ್ಕೆ ನಾವು ಗ್ರಾಮೀಣ ಪ್ರದೇಶದವ್ರನ್ನ ಹಾಕೊಂಡು ಇಲ್ಲಿ ಆರೋಗ್ಯ ಸಮೀಕ್ಷೆ. ಸರಿ, ನಂದೊಂದು ಪ್ರಶ್ನೆ ಅದ. ನೀವು 35 ವಾರ್ಡ್ ಮೆಂಬರ್ ಮೀಟಿಂಗ್ ಮಾಡಿದ್ರಿ, ನೀವು ಜನಪ್ರತಿನಿಧಿ, ಅವ್ರದ್ದು ಕರ್ತವ್ಯ ಇದೆ, ನಿಮ್ದು ಅಷ್ಟ ಅಲ್ಲ ಪಾಪ. ನಾವ್ ಎಲ್ಲೆಲ್ಲಿ ವಾರ್ಡ್ ಇಲ್ಲಿ ಆರೋಗ್ಯ ಸಮೀಕ್ಷೆ ಹಾಕೋತೇವಲ್ರಿ, ಆ ವಾರ್ಡ್ ಮೆಂಬರ್ಗಳನ್ನ ಕರೆಸ್ಕೊತೇವೆ. ಅಷ್ಟೇ ಯಾಕೆ ಮಾಡ್ತೀರಿ? ಕರೆಸ್ಕೊಂಡು 35 ಮಂದಿ ವಾರ್ಡ್ ಮೆಂಬರ್ನ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಮಿಷನರು, ಅವರು ಎನ್ವಿರಾನ್ಮೆಂಟ್ ಇಂಜಿನಿಯರು, ಹೆಲ್ತ್ ಆಫೀಸರ್ಸ್, ಇವು ಇದನ್ನ ಮಾಡೋದು ಬಿಡ್ತಾವ, ಬೇರೆ ಕಡೆ ದಂಡ ಹಾಕೊಂಡು ತಿರ್ಗಾಡ್ತಾವ. ನಾವೇನ್ ಮಾಡ್ತೇವೆ ಸರ್, ವಾರ್ಡ್ಗೆ ಹೋದಾಗ ಕಡ್ಡಾಯವಾಗಿ ವಾರ್ಡ್ ಸದಸ್ಯರನ್ನ ಕರ್ಕೊಂಡ ನಾವು ಹೋಗ್ತೇವೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಬೇಕು ಇಲ್ಲ ಆರ್ವ ಅಂತ ಎಲ್ಲಿರ್ತಾವ, ಏನು ಸಮಸ್ಯೆ ಐತಿ, ಜನ ನಮ್ಮನ್ನ ಏನ್ ಕೇಳ್ತಾರ ಹೋದಾಗ. ಮತ್ತೆ ಅದಕ್ಕೆ ಅವ್ರು ಕರ್ಕೊಂಡು ಹೋಗ್ತೇವೆ. ಕರ್ಕೊಂಡು ಹೋಗ್ತಾರೆ, ಕಡ್ಡಾಯವಾಗಿ ಅವ್ರು ಕರ್ಕೊಂಡು ಹೋಗ್ತೇವೆ. ಯಾವ ವಾರ್ಡ್ ಹೋಗಿರ್ತೈತೆ ಆ ವಾರ್ಡ್ ಸದಸ್ಯರು ಬರ್ತಾರೆ. ಮತ್ತೆ ನಿಮ್ಗೆ ಏನ್ ನಡ್ಕೊಂತ ಅಡ್ಡಾಡ್ಬೇಕಂತಿಲ್ಲ. ಜೀಪ್ ಕೊಟ್ಟೆ ಸರ್ಕಾರ, ಸೌಲಭ್ಯ ಕೊಟ್ಟೆ ಸರ್ಕಾರ, ಫೆಸಿಲಿಟಿ ಸಿಗತ್ತೆ ನಿಮ್ಗೆ, ದುಡ್ಡು ಕೊಡುತ್ತೆ, TADA ಇರುತ್ತೆ, ಎಲ್ಲಾ ಇದ್ದು ಮಾಡಕ ಏನ್ ಮಂಡ್ಯ ಮರಿ? ಏನ್ ಸಮಸ್ಯೆ ಏನು ನಮ್ಮಲ್ಲಿ? ಇದ್ರ ಬಗ್ಗೆ ಏನ್ ಸಮಸ್ಯೆ ಇಲ್ಲ ಸರ್. ಹೇಳಿದಲ್ಲ, ನಮ್ದು ಆರ್ವಾ ಸಮೀಕ್ಷೆ ಕೈಗೊಳ್ಳೋದು ಮಾಡೋದು ನಾವು ಮಾಡ್ತಾನೆ ಇರ್ತೇವೆ. ಸಡನ್ ಸರ್ಜ್ ಆದಾಗ ಕೇಸಸ್ ಭಾಳ, ಎಸ್ಪೆಷಲಿ ಮಳೆಗಾಲ ಜಾಸ್ತಿ ಆಗಿ, ಮಳೆ ಜಾಸ್ತಿ ಆಗಿ ಸಡನ್ ಸರ್ಜ್ ಆದಾಗ ಸ್ವಲ್ಪ ನಾವೇನ್ ಮಾಡಿ ರ್ಯಾಪಿಡ್ ಡ್ರೆಸ್. ಈಗ ನೀವು ಮುಂಜಾಗ್ರತೆ ತಗೊಂಡ್ರಿ, ಇದನ್ನ ಜಾಗ್ರತೆ ಮುಂದೆ ಹೋಗಿದ್ರೆ ಬಾಲಕ್ ಸಾಯ್ತಿದ್ದಿಲ್ಲ. ನನ್ನ ಜನ ಹೇಳುವಂತದ್ದು. ಈಗ ನೀವು ತಗೊಂಡಿರಿ ಜನವರಿಯಿಂದನ, ನಾವು ನಿಮಗೆ ಇಲ್ಲ ಅಂತಿಲ್ಲ, ನಿಮ್ಗೆ ಅಪ್ರಿಸಿಯೇಟ್ ಮಾಡ್ತೇವೆ, ನಾವು ಖುಷಿ ಪಡ್ತೇವೆ. ಇದೇ ಕೆಲಸ ಜೂನ್ದಾಗ ಮಾಡಿದ್ದು ಜುಲೈದಾಗ ಮಾಡಲಿಲ್ಲ ಸರ್. ಜುಲೈ ಮಾಡಿಲ್ಲ, ಕಂಟಿನ್ಯೂ ಆಯ್ತು. ಇಲ್ಲಿ ಏನಕ್ಕೆ ಸರ್ ಒಂದು ಮಾತು ಹೇಳ್ತೇನೆ ನಿಮಗೆ, ಇಲಾಖೆ ಮೇಲೆ ಎಷ್ಟು ಜವಾಬ್ದಾರಿ ಇರ್ತದೆ, ಸಾರ್ವಜನಿಕರ ಮೇಲೂ ಅಷ್ಟು ಜವಾಬ್ದಾರಿ. ಹೌದು. ಈಗ ನಾವು ಎಷ್ಟೇ ತಿಳುವಳಿಕೆ ಕೊಟ್ಟರು, ಈಗ ಡೆಂಗಿ ಜ್ವರ ಹಿಂಗಿರ್ತೈತಿ, ಯಾವ ಥರ ಇರುತ್ತೆ, ಎಲ್ಲೋ ಒಂದು ಇದ್ರೊಳಗೆ ನಾನೇ ಇರ್ಬೋದು. ಆ್ಯಸ್ ಎ ಕಾಮನ್ ಮ್ಯಾನ್ ಅಂತ ನಾವು ನನ್ನ ಮನೆಗೆ ಹೋದಾಗ ನಾನು ಡಾಕ್ಟರ್ ಅಂತ ಇರಂಗಿಲ್ಲ, ಕಾಮನ್ ಮ್ಯಾನ್ ಇರ್ತದೆ. ಆ ವಿಚಾರ ನಿಟ್ಟೊಳಗೆ ನಾವು ಥಿಂಕ್ ಮಾಡೋದು, ಜ್ವರ ಗುಳಿಗೆ ಕೊಟ್ಟರೆ ಆರಾಮಾಗೈತೆ, ಸೆಲ್ಫ್ ಮೆಡಿಕ್. ಅದನ್ನ ನಾ ಆ್ಯಕ್ಚುಲಿ ಇವತ್ತು ಇಲ್ಲಿ ಬರೋಕ್ಕೆ ಮೂಲ ಕಾರಣ ಅಂದ್ರೆ ಜನರಿಗೆ ಸಂದೇಶ ಕೊಡಕ್ಕೆ. ಕೊಡಿ, ಅದಕ್ಕೆ ಕೊಡ್ರಿ, ಅವ್ರಿಗೂ ಗೊತ್ತಾಗಲಿ. ಯಾರು ಇದು ಮನೆ ಮದ್ದು ಅಂತ ಹೇಳ್ರಿ. ಇದಕ್ಕೆ ಕೂಡ್ಲೆ ಈಗ ಜ್ವರ ಬಂದೈತಿ, ಡೆಂಗು ಜ್ವರ, ಮನೆ ಮದ್ದು ಅಂತಾನೆ ಇರ್ತದೆ. ಲಕ್ಷಣಗಳು ಏನಿದ್ರದ್ದು ಯಾವಾಗ ಹೇಳಿದ್ರಿ? ಜ್ವರ ಮನೆ ಮದ್ದು, ತಲೆಗೆ ಏನೋ ಬಟ್ಟೆ ಹಾಕೋದು, ಅವು ಏನೇನು. ಈಗ ಜ್ವರ ಬಂದಾಗ ಒಂದು ಜ್ವರ ಮಾತ್ರೆ ತಗೋಬೇಕು. ಅದು ನೆಕ್ಸ್ಟ್ ಜ್ವರ ನಿಮ್ಗೆ ಕಡಿಮೆ ಆಗಿಲ್ಲಕ್ಕೋ ತಣ್ಣೀರ್ ಪಟ್ಟಿ ಹಾಕು. ಎಸ್, ನಾವಲ್ಲಿ ಉಲ್ಟಾ ಮಾಡ್ತಾರ. ನಾವು ಜ್ವರ ಬಂದಕ್ಕೂ ಫುಲ್ ಪೂರಾ ಕಂಬಳಿಗಳು ಹದಿಸ್ಕೊಂಡು ಮಾಡಬಾರ್ದು, ಎಲ್ಲ ಬಂದ್ ಮಾಡ್ಬಿಡ್ತಾರ. ಫ್ಯಾನ್ ಹಚ್ಬೇಕು, ಅರ್ಬಿ ತೆಗಿಬೇಕು. ಅರ್ಬಿ ತೆಗೆದು ತಣ್ಣೀರ್ ಪಟ್ಟಿಂದ ಒರೆಸ್ಬಿಟ್ರೆ 5 ನಿಮಿಷದೊಳಗೆ ನಿಮ್ ಜ್ವರ ಕಡಿಮೆ ಆಗ್ತದೆ. ಇದು ಪ್ರಾಕ್ಟಿಕಲ್. ಹೌದು. ಎಲ್ಲರೂ ಏನ್ ಮಾಡ್ತೀವಿ ನಾವು, ಜ್ವರ ಬಂದಿತ್ತು ಅಂದ್ಕೊಳ್ಳೆ ಪೂರಾ 4 ಕಂಬಳಿ ಹೊಚ್ಚಿಸಿ ಮುಗಿಸಿ ಸಫೋಕೇಶನ್ ಆಗಿ ಸ್ವೆಟ್ಟಿಂಗ್ ಆಗಿ ಬಾಡಿ ಇವಾಗ ಟೆಂಪರೇಚರ್ ಹೆಚ್ಚಿಗೆ ಆಗ್ಬಿಡುತ್ತೆ. ಟೆಂಪರೇಚರ್ ಇವಾಪರೇಟ್ ಆಗಿ ಹೊರಗಡೆ ಹೋಗ್ಬೇಕಂದ್ರೆ ನಾನು ಶರ್ಟ್ ಅದು ಓಪನ್ ಇರಬೇಕು, ಬಾಡಿ ಓಪನ್ ಇರಬೇಕು. ತಣ್ಣೀರ್ ಪಟ್ಟಿಂದ ಒರೆಸ್ರಿ, ಅಂಗೈ ಅಂಗಾಲ ಹಣಿ ಪಟ್ಟಿ ಎದೆ ಮೇಲೆ ಒರೆಸ್ರಿ, 5 ನಿಮಿಷ ಜ್ವರ ಕಡಿಮೆ. ಇದನ್ನ ಮಾಡ್ಬೇಕು.
ನೆಕ್ಸ್ಟ್ ಸೆಲ್ಫ್ ಮೆಡಿಕೇಶನ್ ದಯಮಾಡಿ ಮಾಡ್ಕೋಬೇಡ್ರಿ. ಓಕೆ. ಮನೆಗೆ ಎಲ್ಲರ ಮನೆಯಾಗ ಕಾಮನ್ ಆಗಿಬಿಟ್ಟಿದ್ರು, ಕೋವಿಡ್ ಬಂದು ಹೋದ್ಮೇಲೆ ಪ್ಯಾರಾಸ್ಟಮಾಲ್ ಗುಳಿಗೆ ಸಿಕ್ಬಿಡ್ತು. ಹೌದು. ಆ ಬ್ರ್ಯಾಂಡ್ ಆಗ್ಬಿಟ್ಟಾವ ಒಂದಿಷ್ಟು. ಏನ್ ಕೇರು ಎಲ್ಲರ ಮನೆಯಾಗ ಇರ್ತಾವ. ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಕು. ಸೆಕೆಂಡ್ ವೆರಿ ಇಂಪಾರ್ಟೆಂಟ್, ಸಾಧ್ಯ ಆದಷ್ಟು ಡಾಕ್ಟರ್ ಕೂಡ್ಲೆ ಹೋಗ್ರಿ, ಕೂಡ್ಲೆ ಬರ್ರಿ. ಸರ್ಕಾರಿ ಆಸ್ಪತ್ರೆ ಒಳಗೆ ಬರ್ರಿ. RMP ಅಲ್ಲಿ ಹೋಗ್ಬೇಡ್ರಿ. ಯಾರೋ ಒಬ್ಬ ಮನಿ ಬಾಜು ಅದನ್ನ ಮನಿ ಬಂದು ಇಂಜೆಕ್ಷನ್. ಹೌದು, ನಿಮ್ಮಲ್ಲಿ ಸಿಗುದಿಲ್ಲಲ್ಲ, ನಿಮ್ ಡಾಕ್ಟರ್ ಇರೋದಿಲ್ಲ, ಇರ್ತಾರ ಸರ್. ಅದಕ್ಕೆ ಹೆದರ್ತಾವ ಪಾಪ. ನಿಮ್ಮ ನಿಜವಾಗಿ ನಿಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ನಡೆದಿದ್ದು ಯಾರಿಂದ ಹೇಳ ಸರ್? ಅಲ್ಲ, ನಿಜವಾಗಿ BMS ಡಾಕ್ಟರ್ಸ್ ಇಂದ ಇಲ್ಲ, ಅವ್ರು ಕೆಲಸ ಮಾಡ್ತಾ ಇದಾರೆ ಪಾಪ. ಅವರು ಅದಾರ, ಬಟ್ ನಮ್ಮಲ್ಲಿ ಎಲ್ಲಾ PSO ಡಾಕ್ಟರ್ಸ್ ಅದಾರ ಸರ್. ಈಗ ನೀವು ಪಿಕ್ಚರ್ ಮೊದಲು BMS ಡಾಕ್ಟರ್ ಬಹಳ ಕಡಿಮೆ ಅದಾರ. ನಮ್ಮಲ್ಲಿ MBBS ಗ್ರಾಜುಯೇಟ್ಸ್ ಅದಾರ, ಚಲೋ ಆಗ್ಯಾರ. ಇನ್ನೊಂದು ನೆಕ್ಸ್ಟ್ ಲೆವೆಲ್ ಹೇಳ್ಬೇಕಂದ್ರೆ ನಮ್ಮ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತದಾವ್ ಸಬ್ ಸೆಂಟರ್ ಏನಿದ್ವಲ್ಲ, ಅದ್ರಲ್ಲಿ 125 ಆಯುಷ್ಮಾನ್ ಆರೋಗ್ಯ ಮಂದಿರ ಅದಾವ. ಅಲ್ಲಿ ಒಬ್ಬ BSc ನರ್ಸಿಂಗ್ ಗ್ರಾಜುಯೇಟ್ ಅದಾರ. ಅವರು ಕೂಡ ಅವ್ರ ಹತ್ರನೂ ಟ್ಯಾಬ್ಲೆಟ್ಸ್ ಇರ್ತಾವ. ಈಗ ಒಬ್ಬ ಯಾರೋ RMP ಏನೋ ಕೈಲಾರದ ಕಡೆ ಹೋಗೋ ಬದ್ಲಿ BSc ನರ್ಸಿಂಗ್ ಇರ್ತಾರ, ಈಸ್ ಈಕ್ವಲ್ ಟು ಸ್ಟಾಫ್ ನರ್ಸ್. ನೀವೀಗ ಅವ್ರ ಹತ್ರ ಹೋಗ್ರಿ. ಅವರು ಅಟ್ಲೀಸ್ಟ್ ಏನಕ್ಕೆ ಸರ್, ಗುಳ್ಗಿ ಕೊಟ್ಟ ತಕ್ಷಣ ಕಳ್ಸೋದು ಬೇರೆ, ಗುಳ್ಗಿ ಕೊಟ್ಟು ನಿಮ್ದು ಸಿವಿಯರಿಟಿ ಗೊತ್ತಾಕೈತ ನಾವು. ಈ ಕ್ಯಾನ್ ಐಡೆಂಟಿಫೈ. ನೀವು ಈ ಸದ್ಯ ಮನ್ಯಾಗ ತಗೊಂಡು ಆರಾಮ್ ಇರ್ತಿರೋ ಅಥವಾ ನಿಮ್ಮನ್ನ ಮುಂದಿನ ಆಸ್ಪತ್ರೆ ಕಳಿಸ್ಬೇಕು ಅನ್ನೋಷ್ಟು ನಾಲೆಜ್ ಅವ್ರ ಹತ್ರ ಐತಿ, ಟ್ರೈನಿಂಗ್ ಆಗೈತಿ. ಅವರು ನಿಮ್ಮನ್ನ ಮುಂದೆ ಕಳಿಸ್ಕೊಡ್ತಾರೆ. ದಯಮಾಡಿ ಆ ಒಂದು ಈ ಮೆಸೇಜ್ ನಾ ಈ ಇದ್ರ ಮುಖ್ಯ ವಾಹಿನಿ ನಾ ಕೊಡ್ಬೇಕಂದ್ರೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಿಟ್ರಿ. ಡೆಂಗಿ ಬಗ್ಗೆ ಭಯ ಬೇಡ, ಅದು ಅಷ್ಟೇ ಇಂಪಾರ್ಟೆಂಟು. ಕಾಳಜಿ ಇರಲಿ, ದವಾಖಾನೆ ಆಸ್ಪತ್ರೆಗೆ ಬರ್ರಿ. ಪರ್ಟಿಕ್ಯುಲರ್ ಆಗಿ ಒಬ್ಬ ಗ್ರಾಜುಯೇಟ್ ಕಡೆ ಬರ್ರಿ, ಅಲ್ಲಿ ಹೋಗ್ಬೇಡ್ರಿ. ಡಾಕ್ಟರ್ ಹೇಳಿದ ಮಾತು ಕೇಳ್ರಿ. ಜ್ವರ ಕಡೆ ವೈರಲ್ ಫೀವರ್ ಹೆಂಗೆ ಸರ, ಬೆಳಗ್ಗೆ ಗುಳಿಗೆ ತೊಗೊಂಡು ಆರಾಮ ಆಕೈತಿ, ಸಂಜೆಗೆ ಸಂಜೆ ತನ ಆರಾಮ ಆಕೈತಿ, ಮತ್ತೆ ಸ್ಟಾರ್ಟ್ ಆಕೈತಿ. ಯಾವುದೇ ವೈರಲ್ ಇನ್ಫೆಕ್ಷನ್ ಇರ್ಬೋದು, ಬೆಡ್ ರೆಸ್ಟ್ ಬಹಳ ಮುಖ್ಯ. 1-2 ದಿನ ಬಿಡ್ರಿ ಕೆಲಸ ಮಾಡೋದನ್ನ. ಜೀವಕ್ಕಿಂತ ಸಾಕಷ್ಟು ಪ್ರಮಾಣದ ನೀರು ಕುಡೀರಿ. ನಿಮಗೆ ಸಮಾಧಾನ ಆಗ್ಲಿಕ್ಕೆ ಇಮ್ಮಿಡಿಯೇಟ್ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ರಿ. ಇದನ್ನ ಏನಕ್ಕೆ ಸರ್, ಮೋಸ್ಟ್ ಆಫ್ ದ ಟೈಮ್ ತಾವೇನು ಹೇಳಿದ್ರಿ, 5 ವರ್ಷದ ಬಾಲಕರು ಡಿಲೇ ಆಗುತ್ತೆ. ಬಂದಾಗ ಹೆಮರೇಜಿಕ್ ಫೀವರ್ ಇದ್ದಾಗ ಭಾಳ ಫಾಸ್ಟ್ ಪ್ರೋಗ್ರೆಸ್ ಆಕೈತಿ. ಆಮೇಲೆ ಅಸೋಸಿಯೇಟೆಡ್ ಕಾಯಿಲೆ, ಈ ಡಯಾಬಿಟಿಕ್ ಇದ್ದವರು ಅಥವಾ ಬೇರೆ ಬೇರೆ ಕಾಯಿಲೆ ತಗೊಳ್ಳೋರು, ಅವ್ರ ಇಮ್ಯುನಿಟಿ ಮೊದಲು ಕಾಂಪ್ರಮೈಸ್ಡ್ ಇರ್ತದೆ. ಆಪರೇಷನ್ ಆದವ್ರಿಗೂ ಆದವರು ಹೆಣ್ಮಕ್ಳಿಗೆ ಇಮ್ಯುನಿಟಿ ಕಡಿಮೆ ಇರ್ತೈತಿ. ನಿಮಗೆ ಇದು ಸೊಳ್ಳೆ, ಅದ್ರಾಗ ಹೆಣ್ಣು ಸೊಳ್ಳೆ, ಇದು ಆ ಕಚ್ಚುದೆಲ್ಲ ಹೆಣ್ಣು ಸೊಳ್ಳೆ, ಮತ್ತೆ ಅನಾಹುತ ಸೊಳ್ಳೆ ಅದಾವು. ಕಚ್ಚು ಯಾವ ಗಂಡು ಸೊಳ್ಳೆ ಕಚ್ಚಂಗಿಲ್ಲ, ಹೆಣ್ಣು ಸೊಳ್ಳೆ. ಅದು ಮಾಡೋದ್ರಿಂದ ನಿಮ್ಗೆ ಇಮ್ಯುನಿಟಿ ಕಡಿಮೆ ಆಗಿ ನಿಮ್ಗೆ ತೊಂದರೆಗಳು ಫಾಸ್ಟ್ ಆಗ್ತಾವ. ಅದಕ್ಕೆ ದಯಮಾಡಿ ಅದನ್ನ ನಿಷ್ಕಾಳಜಿ ಮಾಡ್ಬೇಡ್ರಿ. ಬರ್ರಿ, ಆಸ್ಪತ್ರೆ ಒಳಗೆ ತೋರಿಸಿ ಗುಣಮುಖರ ಆದ್ಮೇಲೆ ಮನೆಗೆ ಹೋಗ್ರಿ. ನೀವು ನಗರಸಭೆ ಎಲ್ಲಾರನು ಅಧಿಕಾರಿಗಳಿಗೆ, ನಗರಸಭಾ ಸದಸ್ಯರಿಗೆ ಮೀಟಿಂಗ್ ಮಾಡ್ತೀರಾ? ಮಾಡ್ತಾರೆ ಸರ್. ಹೇಳ್ರಿ ಅವ್ರಿಗೆಲ್ಲ. ನೀವು ಸಂಜೆ ಅವ್ರಿಗೂ ನಿಮ್ಮ ಸ್ಟಾಫ್ಗೆ ಹೇಳ್ರಿ, ಈ ವಾಹಿನಿ ಮೂಲಕ ಸ್ಟಾಫ್ಗೆ ಹೇಳ್ರಿ, ಜನಪ್ರತಿನಿಧಿ ಹೇಳ್ರಿ, ಸಾರ್ವಜನಿಕರಿಗೆ ಹೇಳ್ರಿ. ನಿಮ್ಮ ಡ್ಯೂಟಿ ಅದು. ಈಗ ಅದೇ ಸರ್, ಇದ್ರ ಪ್ರಕಾರ ನಮ್ಮ ಸ್ಟಾಫ್ಗೆ ನಾವು ಹೇಳೋದು ಒಂದೇ ಅಂದ್ರೆ ವಾರ್ಫುಟ್ನಾಗ ಕೆಲಸ ಮಾಡಿ. ಈಗ ಬೇರೆ ದಿನ ಬೇರೆ ಇರ್ತದೆ. ಹೆಂಗ್ ನೀವು ಕೋವಿಡ್ನಾಗ ಕೆಲಸ ಮಾಡಿದ್ರಿ ಆರೋಗ್ಯ ಸಿಬ್ಬಂದಿ, ಹೌದೌದು, ಜೀವದ ಹಂಗ ತೋರದ್ ನಮ್ಮ ಆರೋಗ್ಯ ಸಿಬ್ಬಂದಿ 100%. ಅದೇ ರೀತಿ ನೀವು ಕೋವಿಡ್ನೊಳಗೂ ಸಾಕಷ್ಟು ಪ್ರಮಾಣ ಕೆಲಸ ಮಾಡಿದ್ರೆ ಜನರಿಗೆ ಸದ್ಯಕ್ಕೆ ಈ ಟೈಮ್ನಾಗ ಜನರ ಸಮೀಪ ಹೋಗ್ಬೇಕು ನಾವು. ಬೇರೆ ಟೈಮ್ನಾಗ ಹೆಚ್ಚು ಕಡಿಮೆ ಆದ್ರೆ ನಡೀತೈತಿ. ಈ ಟೈಮ್ನಾಗೆ ಜನರಿಗೆ ಧೈರ್ಯ ಬೇಕು. ಅದಕ್ಕೆ ನಾವು ಪ್ರತಿದಿನ ನೀವು ಮನೆಗೆ ಹೋಗಿ ನಾವ್ ಏನ್ ಮಾಡಿದ್ವಿ ಸರ್ ಅಂದ್ರೆ, ನಿನ್ನೆಯಿಂದ ನಾವು ಹೊಸ ಸ್ಟಾರ್ಟ್ ಮಾಡಿದ್ದೇವೆ. ಆಶಾ ಕಾರ್ಯಕರ್ತರು, ನಮ್ಮ ಆರೋಗ್ಯ ಸಿಬ್ಬಂದಿ ಪ್ರತಿ ಮನೆಗೂ ಹೊರಟಿದ್ದಾರೆ. ಲಾರ್ವಾ ಸಮೀಕ್ಷೆ ಒಂದಲ್ಲ, ಜ್ವರ ಯಾರಿಗೆ ಬಂದವ, ಜ್ವರ ಬಂದವ್ರದ್ದು ನಾವು ಪಟ್ಟಿ ಮಾಡಾಕತ್ತೀವಿ. ಜ್ವರ ಬಂದು ಪಟ್ಟಿ ಮಾಡ್ಕೊಂಡು ಫಾಲೋ ಅಪ್ ಮಾಡಾಕತ್ತೇವೆ. ಅವ್ರಿಗೆ ನಾವೇನ್ ಮಾಡ್ತಿದ್ವಿ, ಇಷ್ಟು ದಿನ ಲಾರ್ವಾ ಹುಡ್ಕೊಂತ ಹೋಗ್ತಿದ್ವಿ. ಲಾರ್ವಾ ಇದರಿಂದ ನಿಮ್ ಡೆಂಗಿ ಹರಡ್ತದೆ ಅಂತ ಹೇಳ್ತೇವೆ, ಸ್ವಚ್ಛ ಮಾಡಿ ಬರ್ತಿದ್ವಿ. ಜ್ವರ ಬಂದ್ರೆ ಏನ್ ಮಾಡ್ಬೇಕಂತ ಅದಕ್ಕೆ ಈಗ ಅವ್ರ ಏನ್ ಮಾಡಾಕ್ತೇವೆ, ಬೇಡ ಅಂತ ನಾವ ಲಿಸ್ಟ್ ಮಾಡಾಕತ್ತೀವಿ. ನಿಮ್ ಮನೆಗೆ ಹೋಗೋದು, ಜ್ವರ ಬಂದೈತೆ ಹೆಸರು ಬರ್ಕೊಳ್ಳೋದು, ಟ್ಯಾಬ್ಲೆಟ್ಸ್ ಆಗ್ತಾವ ಅದು ಕೊಡೋದು, ಇಲ್ಲ ಕರ್ಕೊಂಡೋಗಿ ನಮ್ಮ PSCಗೆ ಅಥವಾ ನಮ್ಮ ಇದರ AM ಅಂತ ಹೇಳಿದಲ್ಲ ಆಯುಷ್ಮಾನ್ ಆರೋಗ್ಯ ಮಂದಿರ, ಅಲ್ಲಿ ಟ್ರೀಟ್ಮೆಂಟ್ ಕೊಡೋದು. ಫಾಲೋ ಅಪ್, ಫೋನ್ ನಂಬರ್, ನಾಳೆ ಹೆಂಗದಿರಿ, ಬೆಟ್ಟ ಅಲ್ಲಿ ಹೆಂಗ ಮಾತಾಡ್ಸ್ರಿ, ಅದಕ್ಕೊಂದು ರಿಜಿಸ್ಟರ್ ಮಾಡಿ. ನೀವು ಫಾಲೋ ಅಪ್ ಇದ್ದವ್ರು ಕರೆಕ್ಟ್ ಮಾಡ್ತಾರೆ. ಕರೆಕ್ಟ್ ಹೋಗಿಂದ ಫೋನ್ ಮಾಡ್ಬಾರ್ದು. ಇಲ್ಲ, ಇವತ್ತು ಸ್ಟಾರ್ಟ್ ಈಗ ಅಷ್ಟು ಫಾಸ್ಟ್ ಅಂತ ಆಗೋದಿಲ್ಲ. ಅದನ್ನ ನೋಡ್ಕೊಂತಿದ್ರೆ ಯಾವಕ್ಕೆ ಏನಾಗಿದೆ ಸರ್, ಒಂದು ಫ್ಯಾಕ್ಟ್ ಹೇಳ್ತದೆ ನಿಮಗೆ. ಗ್ರಾಮೀಣ ಪ್ರದೇಶದಲ್ಲಿ, ಅರ್ಬನ್ ಆಗಿರಲಿ, ಇಷ್ಟು ಸಾಕಷ್ಟು ಪ್ರೈವೇಟ್ ಯಾರು ಯಾವ ದವಾಖಾನೆ ಹೋಗಿ ತೋರ್ಸ್ಯಾರ ನನಗೆ ಮಾಹಿತಿನ ಬರೋದಿಲ್ಲ. ಅದಕ್ಕೆ ಈ ಮಾಹಿತಿ ಇಟ್ಕೊಂಡ್ಬಿಟ್ರೆ ಎಷ್ಟು ಮಂದಿ ಜ್ವರ ಬಂದವು, ಎಷ್ಟು ಇದೈತಿ, ಯಾರೆಲ್ಲೋ ಟ್ರ್ಯಾಕಿಂಗ್ ಮಾಡಕ್ಕೆ. ಈಗೇನ 5 ವರ್ಷದ ಬಾಲಕ ಅದು ನಮ್ ಮುಂಚೆನ ಗೊತ್ತಿತ್ತಂದ್ರ ನಾವು ಹೋಗಿ ಜಿಲ್ಲಾ ಆಸ್ಪತ್ರೆಯಿಂದ ಡೆಂಗಿ ಕೇಸ್ ಐತಿ ಅಡ್ಮಿಟ್ ಮಾಡ್ಕೊರಿ. ಈಗ ಆಗಬಾರ್ದು ಅನ್ನೋ ಉದ್ದೇಶದಿಂದ
ನಿನ್ನೆಯಿಂದ ನಾವೆಲ್ಲರೂ ಪ್ರತಿ ಮನೆ ಹೋಗಿ ಫೀವರ್ ರಿಪೋರ್ಟ್ ತೊಗೊಳ್ತಿರ್ತೀವಿ. ಜ್ವರ ಬಂದ ಮಾಹಿತಿ ತಗೋತೀವಿ, ಫಾಲೋ ಅಪ್. ಈ ನಮ್ಮ ಗದಗ ಜಿಲ್ಲೆ ಟಾಸ್ಕ್ ಫೋರ್ಸ್ ಏನಾರು ಮಾಡಿದ್ರೆ ಟಾಸ್ಕ್ ಫೋರ್ಸ್ ಕಮಿಟಿ ಇದೆ ಸರ್, ಜಿಲ್ಲಾ ಸಮನ್ವಯ ಸಮಿತಿ ಮಾಡ್ಕೊಂಡು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿ, ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರು, ಎಲ್ಲಾ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಸಿಇಒ ಇರ್ತಾರೆ, ಅವ್ರನ್ನೆಲ್ಲ ಅಡ್ಡಾಡಿಸ್ರಿ. ಅಲ್ಲಿ ಅಡ್ಡಾಡಂತ ಹೇಳ್ರಿ ನಿಮ್ಮಲ್ಲಿ ಬಂದ ಇಲ್ಲಿ ಫ್ಯಾನ್ ಹಾಕೊಂಡು ಎಸಿ ಹಾಕೊಂಡು ಆಫೀಸ್ನಾಗ ಕುಂತ್ಕೊಂಡು ಮೊಬೈಲ್ನಾಗ ಮಾತಾಡ್ಕೊಂಡು ಕುಂದ್ರಬೇಡ. ಸಿಇಒ ಸರ್ ಎಲ್ಲೆಲ್ಲಿ ವಿಸಿಟ್ ಹೋಗಿರ್ತಾರೆ, ಇದಕ್ಕೆ ನರೇಗಾ ಕಾಮಗಾರಿ ಹೋಗಿದ್ರ ಪರ್ಟಿಕ್ಯುಲರ್ ಎಲ್ಲಾ PSC ಅಡ್ಡಾಡಿ ಬಂದಾರ. ಅಡ್ಡಾಡಿ ನೋಡಿ ಎಜುಕೇಟ್ ವಾಪಸ್ ಬಂದ್ ಫೋನ್ ಮಾಡ್ತಿದ್ರು ಅವ್ರು, ಡಾಕ್ಟರ್ ಈ PSC ಹೋಗಿದ್ದೆ, ಅಲ್ಲಿ ಈ ರೀತಿ ಮಾಹಿತಿ ಹೇಳಿದ್ರು, ಅಲ್ಲಿ ಇದನ್ನ ಇಟ್ಟಿದ್ರು, ಸರಿನಾ? ಸರಿ ಸರ್. ಓಕೆ, ಕೊನೆಯದಾಗಿ ಹೇಳಿ ಏನು ಬಹಳ ಮುಖ್ಯವಾಗಿ ಹೇಳ್ಬೇಕಾದ್ದು, ಈಗ ಸದ್ಯಕ್ಕೆ ಈ ಡೆಂಗಿ ಕಾಯಿಲೆ ಎಲ್ಲ ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಹರಡ್ತಾ ಇದೆ. ಈ ಮಳೆಗಾಲ ಕಂಟಿನ್ಯೂಸ್ ಆಗೋದ್ರಿಂದ ಮೇನ್ ಅಂದ್ರೆ ನಮಗೆ ಈ ಡೆಂಗಿ ಕಾಯಿಲೆನ ತಡೆಗಟ್ಟಬೇಕಂದ್ರೆ ಸೊಳ್ಳೆ ನಿಯಂತ್ರಣ ಭಾಳ ಇಂಪಾರ್ಟೆಂಟ್. ಆರೋಗ್ಯ ಇಲಾಖೆ ಅಥವಾ ಮುನ್ಸಿಪಾಲ್ಟಿ, ನಗರಸಭೆ ಬೇರೆ ಯಾರು ಮಾಡ್ತಾರೋ ಒಬ್ಬರ ಕಡೆಯಿಂದ ಸಾಧ್ಯ ಇಲ್ಲ. ಸಾರ್ವಜನಿಕರ ಸಹಭಾಗಿತ್ವ, ಕೋಆಪರೇಷನ್ ಬಹಳ ಮುಖ್ಯ. ನಿಮ್ಮ ಮನೆಗಳನ್ನು ಸ್ವಚ್ಛವಾಗಿ ಇಟ್ಟುಕೊಡ್ರಿ. ನಿಮ್ಮಲ್ಲಿ ಮನೆಯಲ್ಲಿ ಇರತಕ್ಕಂಥ ನೀರಿನ ತಾಣಗಳನ್ನು ವಾರಕ್ಕೆ 2 ಸತಿ ಸಾಧ್ಯ ಆದ್ರೆ ಚೇಂಜ್ ಮಾಡಿರಿ. ಮುಚ್ಚಿಡ್ರಿ, ನೀರು ಮುಚ್ಚಿಡ್ರಿ. ನಿಮ್ಮ ಅಂಗಳದಾಗ ಎಸ್ಪೆಷಲಿ ಟಯರು, ಮುರಿದು ಬಕೆಟು, ತೆಂಗಿಂದ ಏನು ಇದು ಚಿಪ್ ಇದ್ದಂದ್ರೆ ಅವನ್ನ ಟಬ್ ಹಾಕ್ರಿ. ಒಳಕಲ್ಲು ಮಾಡಿಸ್ತಾರ, ಹೊಸ ಮನೆ ಅಂತ ಒಳಕಲ್ ಮನೆ ಹಾಕಂಗಿಲ್ಲ, ಹೊರಗಿಟ್ಟಿತ್ತು ಅದನ್ನ ಕ್ಲೀನ್ ಮಾಡ್ರಿ. ಒಳಕಲ್ ಟಬ್ ಹಾಕಂಗಿಲ್ಲ ಭಾಳ ಮಂದಿ, ಅದ್ರಾಗ ಮಣ್ಣಿಗೆ ಹಾಕಿ ಒಳಕಲ್ಲೇ ನೀರು ನಿಂದ್ರ ನೋಡ್ಕೊಡ್ರಿ. ಒಂದನೇದು. ಎರಡನೇದು, ನಮ್ಮ ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆಗೆ ಬಂದಾಗ ಸಹಕಾರ ಕೊಡ್ರಿ. ಅವರು ನಿಮ್ಮ ಒಳ್ಳೇದಕ್ಕೆ, ಸಮಾಜದ ಒಳ್ಳೆಯ ಸಂಬಂಧ ಅವ್ರು ಬಂದಿರ್ತಾರೆ, ಅವರೆಲ್ಲ ಒಳಗಡೆ ಕರ್ಕೊಂಡೋಗಿ ತೋರಿಸಿ ಅವ್ರು ಹೇಳಿದ ಕೆಲಸ ಮಾಡಿರಿ. ಥರ್ಡ್, ವೆರಿ ಇಂಪಾರ್ಟೆಂಟ್, ಜ್ವರ ಬಂದಾಗ ದಯಮಾಡಿ ಆಸ್ಪತ್ರೆಯನ್ನು ಭೇಟಿ ಕೊಡ್ರಿ. ಆಸ್ಪತ್ರೆ ಒಳಗೆ ವೈದ್ಯರು ಹೇಳಿದ ಸಲಹೆಗಳನ್ನು ದಯಮಾಡಿ ಅವ್ರು ಹೇಳ್ದಂಗೆ ಮಾಡಿರಿ. ನೀವೆಲ್ಲರೂ ಡೆಂಗಿ ಇದರಿಂದ ನಾವು ಹೋರಾಟದೊಳಗೆ ಆರೋಗ್ಯ ಇಲಾಖೆಗೆ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಪರ್ಟಿಕ್ಯುಲರ್ ಆಗಿ ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಮಟ್ಟದಲ್ಲಿರುವಂಥ ಚುನಾಯಿತ ಪ್ರತಿನಿಧಿಗಳು, ನಗರ ಪ್ರದೇಶದಲ್ಲಿರುವಂಥ ಚುನಾಯಿತ ಪ್ರತಿನಿಧಿಗಳು, ನೀವು ನಮ್ಮ ಜೊತೆ ಬಂದರೆ, ನೀವು ಜನರಿಂದ ಬಂದವರು, ನಿಮ್ಮ ಜೊತೆ ನಮ್ಮನ್ನು ಜನ ನಂಬ್ತಾರ. ದಯಮಾಡಿ ನಮ್ಮ ಆರೋಗ್ಯ ಸಿಬ್ಬಂದಿ ಜೊತೆ ಕೈ ಜೋಡಿಸಿ ಈ ಡೆಂಗಿ ಹರಡದಂತೆ, ಡೆಂಗಿ ಕಾಯಿಲೆಗಳನ್ನ ತಡೆಗಟ್ಟುವಲ್ಲಿ ನಮ್ಮ ಜೊತೆ ಸಹಕಾರ ಕೋರ್ಬೇಕಂತ ತಮ್ಮಲ್ಲಿ ವಿನಂತಿ. ಏನಾದರೂ ಒಂದು ಕಾಂಟ್ಯಾಕ್ಟ್ ನಂಬರ್ ಅದ? ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಈ ಫಾರ್ ಎಕ್ಸಾಂಪಲ್ ನನ್ನ ನಂಬರ್ 944 9843 052 9843 052 944 9843 052. ಇದು DHO ನಂಬರ್. ಎನಿ ಟೈಮ್ 24 hours ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋದಿಲ್ಲ. ಬೇಕಾದಾಗ ನೀವು ಫೋನ್ ಮಾಡಿರಿ, ನಾನು ನಿಮಗೆ ಸಲಹೆ ಸೂಚನೆಗಳನ್ನು ಕೊಡ್ತೇನೆ. ಓಕೆ ವೀಕ್ಷಕರು, ಇದುವರೆಗೆ DHO ಅವ್ರ ಮಾತುಗಳನ್ನು ಕೇಳಿದರೆ ಭಾಳಷ್ಟು ಪ್ರಾಮಾಣಿಕವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಒಂದು ಕೈಲಿ ಚಪ್ಪಾಳೆ ಅಂತೂ ಆಗೋದಿಲ್ಲ, ನಾವು ಕೂಡ ಸಹಕಾರ ಕೊಡಬೇಕು ಸಾರ್ವಜನಿಕರು. ಅದರ ಜೊತೆಗೆ ಜನಪ್ರತಿನಿಧಿಗಳು ದಯಮಾಡಿ, ಏನು ಹುಳಿ ನಗರದ 35 ವಾರ್ಡ್ಗಳು ಮೆಂಬರ್ ಇದ್ದೀರಿ, ನಿಮ್ಮದು ಜವಾಬ್ದಾರಿ ಇದೆ. ನಿಮ್ಮ ವಾರ್ಡಿನ ಜನರ ಹಿತರಕ್ಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಸೊ ಹಾಗಾಗಿ ಏನು DHO ಆಫೀಸಿಂದ ಬಂದಿರ್ತಾರೆ, ಆರೋಗ್ಯ ಇಲಾಖೆಯಿಂದ ಬಂದಿರ್ತಾರೆ, ಅವ್ರ ಜೊತೆಗೆ ನೀವು ಸ್ವಲ್ಪ ಜನರನ್ನ ಭೇಟಿ ಮಾಡಿಸೋದು, ಅವ್ರ ನೋವು, ಸಂಕಟ, ವೇದನೆ ತಿಳ್ಕೊಳ್ಳೋದು, ಎಷ್ಟೋ ಖುಷಿ ಪಡ್ತಾರೆ. ನಿಮ್ಮ ಬಗ್ಗೆ ಹೆಮ್ಮೆ ಬರುತ್ತೆ. ಜೀವ ಉಳಿಸಿದಂಥ ಒಂದು ಸಾರ್ಥಕತೆ ನಿಮ್ಮದು ಆಗತ್ತೆ. ಆರೋಗ್ಯ ಮನುಷ್ಯನಿಗೆ ಬಹಳಷ್ಟು ಮುಖ್ಯ. ಮತ್ತು ಇನ್ನು ಕೆಲವರು ಏನೋ ಜ್ವರ ಅಂತಾರೆ, ನೆಗ್ಲೆಕ್ಟ್ ಮಾಡಬೇಡಿ. ಕೂಡಲೇ ಸಂಬಂಧಪಟ್ಟಂಥ ಏನು ಡಾಕ್ಟರ್ಸ್ಗಳನ್ನು ಭೇಟಿಯಾಗ್ರಿ. ಇಲ್ಲಾಂದರೆ DHO ಅವ್ರ ನಂಬರ್ ಕೊಟ್ಟಿದ್ದಾರೆ, ಅವರು 24x7 ನಂಬರ್ ಓಪನ್ ಇರುತ್ತೆ. ನೀವು ಆ ನಂಬರ್ಗೆ ಕಾಲ್ ಮಾಡಿ. ಕಾಲ್ ಮಾಡಿದ ನಂಬರ್ ಅವ್ರು ಸ್ವೀಕಾರ ಮಾಡಿದ್ರೆ ನಮಗೆ ಕಾಲ್ ಮಾಡಿ. ಮತ್ತು ಅವ್ರ ನಂಬರ್ ನಿಮ್ಮ ಕೆಳಗಡೆ ನಾನು ಹಾಕ್ತೇನೆ. ಆ ನಂಬರ್ ಕಂಟಿನ್ಯೂ ನೀವು ಬೇಕಾದ ಅಗತ್ಯ ಇದ್ದರೆ, ಸುಮ್ಮನೆ ಅಲ್ಲ, ಡೆಂಗೂಗೆ ಸಂಬಂಧಪಟ್ಟಂಗೆ ಫೋನ್ ಮಾಡಿ. ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಡಾಕ್ಟರ್ ಇಲ್ಲ, ಅವರು ಏನು ಸಂಬಂಧಪಟ್ಟಂಥ ಅಲ್ಲಿ ವೈದ್ಯಾಧಿಕಾರಿಗಳಿಲ್ಲ, ಸಿಬ್ಬಂದಿ ಇಲ್ಲ, ಈ ನಂಬರಿಗೆ ಕಾಲ್ ಮಾಡಿ. ಅವರು ಇಮ್ಮಿಡಿಯೇಟ್ ಚಾರ್ಜ್ ಮಾಡ್ತಾರೆ. ಅವರು ಅಂದರೆ ಇದು ಮೊನ್ನೆ MP ಅವ್ರು ಹೇಳಿದ್ರು, ವಾರ್ಫುಟ್ನೊಳಗೆ ಕೆಲಸ ಮಾಡಬೇಕು ಅಂತ. ಎಲ್ಲಕ್ಕಿಂತ ಮುಖ್ಯ ಮಾನವೀಯತೆಯಿಂದ ಒಂದು ಜೀವ ಉಳಿಸಿದ ಸಾರ್ಥಕತೆ ನಿಮ್ಗಾಗತ್ತೆ. ಇಂಥ ಕಷ್ಟ ಕಾಲದಲ್ಲಿ ಮನುಷ್ಯತ್ವ ಇಟ್ಟುಕೊಂಡು, ಮಾನವೀಯತೆ ಇಟ್ಕೊಂಡು ಹಣ ಯಾವತ್ತೂ ಗಳಿಸ್ಬೋದು. ನೀವು 60 ವರ್ಷ ಆದಮೇಲೆ ರಿಟೈರ್ಡ್ ಆಗ್ತಾರಲ್ಲ, ನಿಮ್ಮನ್ನು ಯಾರೂ ಮಾತಾಡಿಸೋಲ್ಲ. ಅದೇ ಒಳ್ಳೆ ಕೆಲಸ ಮಾಡಿ, ಇವತ್ತು ಏನಿರ್ತಿದ್ದಾರೆ ಅದೇ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಹಾಗಾಗಿ ಅವಕಾಶ ಇದೆ. ಆರೋಗ್ಯ ಇಲಾಖೆ ಜೊತೆಗೆ ಎಲ್ಲರೂ ಕೆಲಸ ಮಾಡಿ. ಮತ್ತು ಸಾರ್ವಜನಿಕರು ಕೂಡ ಕೆಲವೊಂದು ಪ್ರಚಾರವನ್ನು, ಕೆಲವರು ಅಪಪ್ರಚಾರ ಮಾಡ್ತಾರೆ, ಅದು ನಡೀತಾವೆ.
ಅಂತ ತಪ್ಪು ತಿಳ್ಕೊಳ್ಬೇಡಿ. ಸಮಗ್ರವಾದಂಥ ವ್ಯವಸ್ಥೆಯಲ್ಲಿ ಎಲ್ಲಕ್ಕಿಂತ ನಿಮ್ಗೆ ಏನಾದ್ರು ಅಗತ್ಯ ಬಿತ್ತು ಡೆಂಗು ಜ್ವರ ಅಂದರೆ ಏನು, ಇದನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಮುನ್ನೆಚ್ಚರಿಕೆ ಕ್ರಮ ಹೇಗೆ ವಹಿಸ್ಕೊಳ್ಬೇಕು, ಗೂಗಲ್ದೊಳಗೆ ಡೆಂಗು ಜ್ವರ ಅಂತ ಹೊಡೀರಿ, ಎಲ್ಲ ಬರುತ್ತೆ. ಓದಕ್ಕೆ ಬಂದವರು ಹೇಳುತ್ತೆ, ಇಲ್ಲಾಂದ್ರೆ ಅದು ತಾನೇ ಹೇಳುತ್ತೆ. ಅಂಥವನ್ನೆಲ್ಲ ನೀವು ಮಾಡಿದರೆ ಅಂದರೆ ಜೀವ ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದು ನಮ್ಮೆಲ್ಲರ ಹೊಣೆಗಾರಿಕೆ. ಇಷ್ಟೊತ್ತು ನಮ್ಮ ಆಸ್ಕ್ ನ್ಯೂಸ್ ಚಾನಲ್ಗೆ ಸ್ಟುಡಿಯೋಕ್ಕೆ ಬಂದು ಎಲ್ಲ ಮಾಹಿತಿಗಳನ್ನು ಹೇಳಿದ್ದಕ್ಕೆ DH ಅವ್ರಿಗೆ ನಿಮ್ಮ ಪರವಾಗಿ ಹೃತ್ಪೂರ್ವಕ ನಮಸ್ಕಾರ.